लोकैहानीति दृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतं महान्तम् एकास्कन्द अविद्यमानोऽपि अवभाति द्वयो ध्यातुर्धिया स्वप्नमनोरथो यथा तत्कर्मसङ्कल्पविकल्पकं मनो बुधो निदध्यादभयं ततः स्यात् ಆತ್ಮನೋ ದೇಹಗೆ ಹಾತಿ ಏನಾಗಿದೆ ಈಗ ಅಭಿಮಾನ ಬಿಡಬೇಕು ಅಂತ ಹೇಳಿದರು. ಅಭಿಮಾನ ಬಿಡೋದು ಅಂದ್ರೆ ಏನು? ನಮ್ಮದನ್ನು ಬಿಡೋದಲ್ಲ, ನಮ್ಮದಲ್ಲದನ್ನು ನಮ್ಮದಲ್ಲ ಅಂತ ತಿಳ್ಕೊಳ್ಳೋದೇ ಅಭಿಮಾನ ಬಿಡೋದೇ ಹೊರತು ನಮ್ಮದಾಗಿರೋದನ್ನು ಅಭಿಮಾನ ಬಿಡೋದಲ್ಲ. ಯಾಕೆ ನಮ್ಮದಾಗಿ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದರಿಂದಾಗಿಯೇ ಎಲ್ಲವೂ ಕೂಡ ನಮಗೆ ಹೇಗೆ ಕಾಣಿಸುತ್ತೆ ಇಲ್ಲದ್ದು ಅಂದರೆ ಅವಿದ್ಯಮಾನೋಪಿ ಅವಭಾತಿ ದ್ವಯ. ಇಲ್ಲದೆ ಹೋದಾಗಲೂ ಕೂಡ ನಮಗೆ ತಪ್ಪಾಗಿ ಕಾಣಿಸುತ್ತೆ. ಧ್ಯಾತುರ್ಧಿಯ ಸ್ವಪ್ನ ಮನೋರಥೋ ಯಥ. ಸ್ವಪ್ನದಲ್ಲಿ ವಸ್ತು, ಈ ವಸ್ತು ಇಲ್ಲ, ವಾಸನಾಮಯವಾದ ವಸ್ತು ಇದೆ, ನಿಜವಾದ ವಸ್ತು ಅಂತ ತಿಳ್ಕೊಂಡ್ಬಿಡ್ತಾನೆ. ಮನೋರಥ ಅಂದ್ರೇನು? ಬಯಕೆಗಳು ನೂರಾರು, ಅದ್ಯಾವುದು ಕೂಡ ವಸ್ತುಸ್ಥಿತಿಯಲ್ಲಿ ಇಲ್ಲದೆ ಹೋದರೂ ಕೂಡ ಅವನಿಗೆ ಇದ್ದಾಗ ಕಾಣುತ್ತಲ್ಲ. ಹಾಗೇನೆ ಅಭಿಮಾನ ಅನ್ನೋದು ಅವನನ್ನು ಕಾಡ್ತಾ ಇದೆ. ಹೇಗೆ? ಏನ ಅಲ್ಲ, ಆಗೋದಿಲ್ಲ. ಆಗತ್ತೆ, ಅವ್ರಿಗೆ ಮಾಡ್ಕೊತಾರೆ. ತಪ್ಪದು. ಸ್ವಪ್ನ ನಾವೇನು ಹೇಳಿದ್ವಿ? ಸುಳ್ಳು ಅಂತ ಹೇಳಲಿಲ್ಲ. ವಾಸನಾಮಯವಾದದ್ದನ್ನು ಏನಂತ ನಿಜವಾದ್ದು ಅಂತ ತಿಳ್ಕೊಂಡಷ್ಟೆ. ಶುಕ್ತಿ ರಹಿತ ಅಂತ ತಿಳ್ಕೊಂಡಾಗ ಒಂದು ಪದಾರ್ಥ ಇದೆ ಹೇಳಿ, ಆದರೆ ಅವ್ರ ಪ್ರಕಾರ ಝೀರೋ, ಅದನ್ನು ನಾವು ಒಪ್ಪೋದಿಲ್ಲ. ಮನೋರಥ ಕೂಡ ಹಾಗೆ. ತತ್ಕರ್ಮ ಸಂಕಲ್ಪ ವಿಕಲ್ಪಕ ಮನಃ ಬುಧೋ ನಿದಧ್ಯಾತ್ ಅಭಯಂ ತತಸ್ಯಾತ್. ಎಲ್ಲ ಭಯ ಇತ್ಯಾದಿ ನಮಗೆ ಯಾತಕ್ಕಾಗ್ತಾ ಇದೆ? ನಮ್ಮದು ಅಂತಕ್ಕಂಥ ಭಾವನೆಯಿಂದಾಗಿ ನಮಗೆ ಭಯ ಆಗ್ತಾಯಿದೆ. ಕಳ್ತನ ಆಯಿತು, ತನ್ನ ಮನೆ ಗಾಬರಿ ಆಯ್ತು, ಯಾರ್ದೋ ಮನೆ ಸಾಲ, ಯಾಕೆ ನಮಗೆ ಸಂಬಂಧಪಟ್ಟಿದ್ದಲ್ಲ ಅಂದರೆ. ಆ ರೀತಿಯಲ್ಲಿ ಅಭಿಮಾನ ಬಿಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ಅದನ್ನು ವಿವರಣೆ ಕೊಡ್ತಾರೆ. ಅದು ಮೂಲ ಶ್ಲೋಕ. ಇದಕ್ಕೆ ಆಚಾರ್ಯರ ತಾತ್ಪರ್ಯ ಹರಿವಂಶೇಷ ಅಂತ ಕೋಟ್ ಮಾಡ್ತಾರೆ. ಆತ್ಮನೋ ದೇಹಗೆ ಹಾದಿ ದ್ವಯ ಶಬ್ದೇನ ಭಣ್ಯತೆ. ನಮಗೇನು ದೇಹ ಗೇಹ, ದೇಹ ಅಂದರೆ ದೇಹ, ಗೇಹ ಅಂದರೆ ಮನೆ. ಇವೆಲ್ಲವೂ ಕೂಡ ಅವಿದ್ಯಮಾನಂ ಜೀವಸ್ಯ ಪ್ರತಿಭಾತಿ ತದೀಯವತೆ. ಅವ್ರೇನು ಹೇಳಿದ್ರು ಇಲ್ಲೇ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದು ಅಲ್ಲ, ನಮ್ಮದಾಗಿ ಇಲ್ಲ ಅಂತ ತಿಳ್ಕೊಬೇಕೆ ಹೊರತು ಇಲ್ಲವೇ ಇಲ್ಲ ಅಂತ ಹೇಳಬಾರ್ದು. ತದೀಯವತೆ ಜಾಗ್ರದ್ವಸ್ತು ಯಥಾ ಸ್ವಪ್ನ. ನಿಮಗೆ ಆಸ್ತಿ ಎಷ್ಟಿದೆ ಅಂತ ಕೇಳಿದ. ಒಬ್ಬನಿಗಿಲ್ಲ ಇಲ್ಲ ಅಂತ ಹೇಳಿದ. ಎಷ್ಟು ಸುತ್ತ ಎಷ್ಟೊಂದು ಮನೆಗಳಿವೆ ಅಂದರೆ ನಮ್ಮದಲ್ಲ ಅಂತ ಹೇಳಿದ. ಅರ್ಥ ಆಯ್ತಾ? ಈಗ ಮನೆಗಳೇ ಇಲ್ಲ ಅಂಬೋದು ಬೇರೆ, ನಮ್ಮದಾಗಿಲ್ಲ ಅಂತ ಹೇಳೋದು ಬೇರೆ. ಅದು ನಮ್ಮದಾಗಿ ಜಗತ್ತಿನಲ್ಲಿ ಏನೂ ಇಲ್ಲ, ಎಲ್ಲ ಈಶಾವಾಸ್ಯಂ ಇದಂ ಸರ್ವಂ. ಇದನ್ನು ತಿಳ್ಕೊಳ್ಳೋದೇ ಅಭಿಮಾನ ಬಿಡೋದು ಅಂದರೆ ಹಾಗೆ. ಅವಿದ್ಯಮಾನ ಅಂದರೆ ಏನು? ವಸ್ತು ನಮ್ಮದಾಗಿ ಇಲ್ಲ. ವಿದ್ಯಮಾನ ಅಂದರೆ ಇರೋದು, ಅವಿದ್ಯಮಾನ ಅಂದ್ರೇನು? ಇಲ್ಲದೆ ಇರೋದು. ಏನಾಗಿಲ್ಲದೆ ಇರೋದು? ನಮ್ಮದಾಗಿ ಇಲ್ಲದೆ ಇರೋದು. ಅಚ್ಚಾ, ನಮ್ಮದ ಪಕ್ಕದ ಮನೆ ಇದೆಯೋ ಇಲ್ವೋ? ಪಕ್ಕದ ಮನೆ ಇದೆಯೋ ಇಲ್ವೋ? ಇದೆ. ನಮ್ಮದಾಗಿದೆಯಾ? ಇಲ್ಲ, ಅಷ್ಟೇ. ಅದನ್ನು ಅವಿದ್ಯಮಾನ ಅಂತ ಕರೆದು. ಇವರೇನು ತಿಳ್ಕೊಂಡ್ರು? ಇಲ್ಲದ್ದು ಕಾಣುತ್ತೆ ಅಂತೇಳಿ. ಇಲ್ಲದ್ದು ನಮಗಿಲ್ಲದ್ದು ಕಾಣುತ್ತೆ ಅಷ್ಟೇ, ಬೇರೆ ಎಲ್ಲೂ ಇಲ್ಲ ಅಂತ ಅರ್ಥ. ಅವ್ರು ಯಾರಿಗೂ ಇಲ್ಲ ಅಂತ ಅವ್ರ ವಾದ. ವಸ್ತುಗಳೇ ಇಲ್ಲ ಅಂತವ್ರು. ನಮ್ಮದಾಗಿ ಇಲ್ಲ ಅನ್ನೋದು ಬೇರೆ, ವಸ್ತುಗಳೇ ಇಲ್ಲ ಅನ್ನೋದು ಬೇರೆ. ಬೆಂಗಳೂರಲ್ಲಿ ಒಂದು ಮನೆಯೂ ಇಲ್ಲ ಅಂದ್ಬಿಟ್ಟು ಎಷ್ಟು ಮನೆಗಳಿವೆ? ನಮ್ಮದಾಗಿ ಒಂದೂ ಇಲ್ಲ. ಅರ್ಥ ಆಯ್ತಾ? ಈಗ ಅವಿದ್ಯೆ ಎಷ್ಟೊತ್ತು ಹೇಳ್ತಾರೆ, ಮನೆ ಹುಡುಕ್ತಿದ್ದೇನೆ ಅಂತ. ಮನೆ ಇದ್ದೀರ ನಮ್ಮದಲ್ಲ ಇದು, ಸದ್ದು ಮನೆ ಹುಡುಕ್ತಿದ್ದೇನೆ ಹೇಳೋದಿಲ್ಲ. ನಾವು ಇದ್ದೇನೆ, ನಮ್ಮದಲ್ಲ ಇದು. ಅಲ್ಲಿ ಎತ್ತರ ಇದೆಯಲ್ಲ ಬಾಡಿಗೆ ಮನೆಯಲ್ಲಿ ಅವನಿಗೆ. ಆ ಥರ ದೇಹ ಕೂಡ ಏನದು? ತಾನ್ಯಾರೋ, ತನ್ನ ದೇಹವ್ಯಾರೋ. ವಿದ್ಯಮಾನಂ ಇದೆಲ್ಲ ಅವರು ಇದೇ ವಿಷಯಗಳನ್ನೇ ಬೇರೆ ಹೋಲಿಸ್ಬಿಡ್ತಾರೆ. ಅನಿತ್ಯ ಅನ್ನೋದನ್ನು ಸುಳ್ಳು ಅಂತ ಕರೆದು. ಅನಿತ್ಯ ಬೇರೆ, ನಮ್ಮದಲ್ಲ ಅನ್ನೋದು ಬೇರೆ, ಸುಳ್ಳು ಅನ್ನೋದು ಬೇರೆ. ಪ್ರತಿಭಾತಿ ತದೀಯವತೆ ಜಾಗ್ರದ್ವಸ್ತು ತಥಾ ಸ್ವಪ್ನ ಪ್ರತಿಭಾತಿ ಮನೋರಥ. ಸ್ವಪ್ನ ಎಚ್ಚರಿಕೆ ಅವಸ್ಥೆ ಕಂಡಾಗ ಕಾಣುತ್ತೆ, ಆದರೆ ನಿಜವಾಗಲೂ ಎಚ್ಚರಿಕೆ ಅವಸ್ಥೆ ಅಲ್ಲ. ಆ ರೀತಿ ಮನೋರಥನೂ ಹಾಗೇನೆ. ವಿದ್ಯಮಾನವದೇವೈತತ್ ದೇಹಾದೀಶವಶೇ ಸ್ಥಿತ. ದೇಹಾದಿಗಳೆಲ್ಲ ಏನದು? ಈಶವಶೇ ಸ್ಥಿತ. ವಿಭಾತಿ ಸ್ವವಶತ್ವೇನ ಸೈಷಾ ಸಂಸ್ಕೃತಿರುಚ್ಯತೆ. ಇದೆ ಸಂಸಾರ ಡೆಫಿನೇಷನ್ನೇ ಇದೆ. ನಮ್ಮದಲ್ಲದ್ದು ನಮ್ಮದಾಗಿ ಕಾಣೋದಕ್ಕೆ ಸಂಸಾರ ಅಂತ ಕರೀತಾರೆ. ನಮ್ಮದಲ್ಲದನ್ನು ನಮ್ಮದಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಏನಂತ ಕರೀತಾರೆ? ಮುಕ್ತಿ ಅಂತ ಕರೀತಾರೆ. ಇದು ತಕ್ಷಣ ಹೋಗೋದಿಲ್ಲ, ತುಂಬ ಯೋಚನೆ ಮಾಡೋದು ಬರೋದು. ಗೊತ್ತಾಯ್ತಾ?
ಮಕ್ಕಳಿಗೆ ಯಾವುದೋ ಪದಾರ್ಥ ಇರುತ್ತೆ ತಿನ್ನಿಸ್ಕೊಂಡಿರ್ತಾರೆ, ಕೊಡ್ಲಕ್ಕವರೇ ಜೋರ ಅಳ್ತಾ ಕೂತ್ಬಿಡುತ್ತೆ. ನಾವೇನು ಮಾಡಿದ್ದೀಗ ಯಾರೋ ಕೊಟ್ಟಿದ್ದಾರೆ ಇಟ್ಕೊಟ್ಟಿದ್ದಾರೆ ಅಷ್ಟೇ, ವಾಪಸ್ ಹೋಗ್ತಿದ್ದಾನೆ ಅವನಿಗೆ ಕೊಟ್ಟು ಕಳಿಸ್ಬೇಕು. ಬೇರೆ ಮನೆ ಮಗು ಆಡ್ಲಕ್ಕೆ ಬಂದಿರುತ್ತೆ, ತನ್ನ ಪಾಲನ ತಂದಿರುತ್ತೆ, ತಂದು ಅಂತ ಆಡ್ತಾ ಇರ್ತಾನೆ. ಅವ್ನು ಹೋಗ್ಬೇಕಾದ್ರೆ ತನ್ನ ಪಾಲು ಕೊಡು ಅಂತ ಕೇಳುತ್ತೆ, ಇವ್ನು ಜೋರಾಗಿ ಅಳ್ಳಕ್ಕೆ ಶುರು ಮಾಡಿಬಿಡ್ತಾನೆ. ದೊಡ್ಡವ್ರು ಹೇಳ್ಬಿಡ್ತಾರೆ ಇದು ನಿಮ್ಮದಲ್ಲ ಬಿಡು ಹೋಗಲಿ ಅಂತ. ಇವನಿಗೆ ತಿಳುವಳಿಕೆ ಇದೆ, ಅಲ್ಲಿ ತಿಳುವಳಿಕೆ ಇಲ್ಲ. ಆದರೆ ದೊಡ್ಡವ್ರಿಗೆ ಇದಕ್ಕೆ ಇನ್ನೊಂದು ತಿಳುವಳಿಕೆ ಇಲ್ಲ. ಆದಷ್ಟು ಎಲ್ಲರೂ ಕೂಡ ಬಾಲಕರಿದ್ದಾಗಿರ್ತಾರೆ. ಅವ್ರು ಏನು ಮಾಡೋದು, ಶಾಸ್ತ್ರ ಏನು ಮಾಡುತ್ತೋ ಅವರಿಗೆ ಹೇಳ್ಕೊಡುತ್ತೆ. ದೊಡ್ಡವ್ರು ಚಿಕ್ಕವ್ರಿಗೆ ಅದು ನಮ್ಮದಲ್ಲ ಬಿಟ್ಟುಬಿಡು ಅಂತ ಹೇಗೆ ಹೇಳ್ತಾರೋ ಹಾಗೆ ಶಾಸ್ತ್ರ ಹೇಳ್ಕೊಡುತ್ತೆ. ನಮ್ಮದಲ್ಲ ಎಲ್ಲ ಯಾವ್ದಿದೋ ಎಲ್ಲ ದೇವ್ರದ್ದು ಅಂತ. ಅದು ಒಂದು ಸರ್ತಿ ಎರಡು ಸರ್ತಿ ಬರೋದಿಲ್ಲ. ಕೇಳಿ 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 ಏನಾಗುತ್ತದು ಗಟ್ಟಿಯಾಗುತ್ತೆ. ವಿಭಾತಿ ಸ್ವವಶತ್ವೇನ ಸೈಷಾ ಸಂಸ್ಕೃತಿ ರುಚ್ಯತೆ ತಸ್ಮಾತ್ ತದ್ವಿಷಯಂ ತ್ಯಕ್ವಾ ಮನೋವಿಷ್ಣು ನಿವೇಶೆ. ಅದಕ್ಕೆ ತದಲಂ ಬಹುಲೋಕ ವಿಚಿಂತನಯ ಶ್ರವಣಂ ಕುರು ಮಾನಸ ಮೀಶಪದೆ. ಇಷ್ಟೇ ಸಂಸಾರ ಅಂದರೆ ಇಷ್ಟೇ. ಬಹುಲೋಕ ಯಾರ್ಯಾರ್ದು ಒಂದು ತಿಳ್ಕೊಳಕ್ಕೆ ಹೋಗಬೇಡ, ದೇವ್ರದ್ದು ಒಂದು ತಿಳ್ಕೊಬಹುದು ಅಷ್ಟೇ. ಏವಂ ವ್ರತಶ್ಚ ಪದ ಹಾಗೇ ಇದೆ. ತಸ್ಮಾತ್ ತದ್ವಿಷಯಂ ತ್ಯಕ್ವಾ ತದಲಂ ಬಹುಲೋಕ ವಿಚಿಂತನಯ ಮನೋವಿಷ್ಣು ನಿವೇಶೆ ಶ್ರವಣಂ ಕುರು ಮಾನಸ ಮೀಶಪದೆ. ಆಚಾರ್ಯರ ಒಂದು ಮಾತು ಎಷ್ಟಕ್ಕೆ ಅಪ್ಲೈ ಆಗುತ್ತೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪಲ್ಲವಿ ಅದು ಸಾಧನೆಗೆ. ಏವಂ ವ್ರತಶ್ಚ ಪ್ರಿಯನಾಮಕಿತ್ಯ ಜಾತಾನುರಾಗೋ ಧೃತಚಿತ್ತ ಉಚ್ಚೈಃ ಹಸತ್ಯಥೋರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯಃ. ಅದೇ ವಿಷಯ ಮುಂದೆ ಬಂದು ಪ್ರಶ್ನೆ ಕೇಳ್ತಾರೆ, ಇಬ್ಬರು ಕೇಳ್ತಾರೆ, ಭಗವದ್ಭಕ್ತರ ಲಕ್ಷಣ ಏನು ಅಂತ ಪ್ರಶ್ನೆ. ಭಗವದ್ಭಕ್ತರ ಲಕ್ಷಣ ಏನು? ಕೆಲವು ಉನ್ಮಾದವನ್ ನೃತ್ಯತಿ, ಜೋರಾಗಿ ಕೂಗ್ತಾರೆ, ಕುಣಿತಾರೆ, ಕುರಿಸ್ತಾರೆ, ಅಳುತ್ತಾರೆ, ಏನೇನೋ ಮಾಡ್ತಾರೆ. ಇವೆಲ್ಲ ಕೂಡ ಅದೇ ಫೈನಲ್ ಅಲ್ಲ. ಚಪ್ಪಾಳಿ ಹೊಡಿತಾರೆ, ಯಾವುದೋ ಇನ್ನೊಬ್ಬರು ಯಾರು ಇವರು ಹೊಡೆದು ಬಿಡ್ತಾರೆ, ಯಾರೋ ಹೊಡೆದ್ರು ಇವ್ರಿಗೆ ಅರ್ಥನೂ ಆಗಿಲ್ಲ ಏನೂ ಇಲ್ಲ. ಆದರೆ ಅದು ಯಾವುದೂ ಏನಲ್ಲ ಫೈನಲ್ ಅಲ್ಲ. ಮಾಡಬಾರ್ದು ಅಂತಲ್ಲ, ಮಾಡಿದ ಮಾತ್ರಕ್ಕೆ ಏನಲ್ಲ ಭಕ್ತ ಅಂತ ಪ್ರೂವ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಭಾಗವತಲ್ಲಿ ಇಷ್ಟು ಹೇಳಿತು. ಪ್ರಶ್ನೆ ಕೇಳಿದ್ದಾರವರು, ನಿಜವಾದ ಭಕ್ತನ ಲಕ್ಷಣ ಏನು ಅಂತ ಕೇಳಿ. ಅದಕ್ಕೆ ಇವೆಲ್ಲ ಮಾಡ್ತಾನೆ, ಮಾಡಬಾರ್ದು ಅಂತಲ್ಲ, ಇದು ಫೈನಲ್ ಅಲ್ಲ. ಕೇಚಿತ್ ಉನ್ಮಾದವದ್ ಭಕ್ತಾ, ಕೆಲವರು ನೇಚರ್ ಹೇಗೆ ಜೀವದ್ವೈವಾಸ ಇದ್ದ ಹೇಗೆ ಮಾಡ್ತಾರೋ ಹಾಗೆ ಕೆಲವರು ಇರ್ತಾರೆ. ಬಾಹ್ಯಲಿಂಗ ಪ್ರದರ್ಶಕ, ತೀರಿದ್ದು ಮನಸ್ಸಿನಿಂದ ಹೊರಗೆ ಹಾಕ್ತಾರೆ ಕೆಲವರು ಹಾಕೋದಿಲ್ಲ. ಎಷ್ಟೇ ನೋವಾಗಿದ್ದು ಕೆಲವರು ಹೇಳ್ಕೊಡೋದಿಲ್ಲ. ಕೆಲವರು ಸಣ್ಣ ಪುಟ್ಟು ಜೋರಾಗಿ ಓದಿಬಿಡ್ತಾರೆ. ಕೆಲವರು ನೇಚರ್. ಇದು ಭಕ್ತಿನೂ ಹಾಗೆ. ಬಾಹ್ಯಲಿಂಗ ಪ್ರದರ್ಶಕ ವೆರಿ ಬಾಹ್ಯಲಿಂಗ ಅಂದ್ರೇನು? ಹೊರಗೆ ಲಕ್ಷಣಗಳನ್ನು ತೋರ್ತಾನೆ, ಭಾರಿ ಭಗವದ್ಭಕ್ತ ಅಂತ ಹೇಳಿ ಭಯಂಕರ ಅಲಂಕಾರ, ಒಳಗೇನೂ ಇಲ್ಲ. ಒಂದು ಮೋಸ ಅದು. ಎಲ್ಲರೂ ಮೋಸ ಮಾಡ್ತಾರೆ ಅಂತ ಅಲ್ಲಿ ಮಧ್ಯೆ ಕೆಲವು ಇಷ್ಟಪಟ್ಟೆ ಹಾಕ್ಕೊಂಡಿದ್ದಾನೆ ಪಾಪ ಅವನು. ಬಟ್ ಏನಿಲ್ಲ ಅವನಿಗೆ ಮೋಸ ಇಲ್ಲ. ಬಟ್ ಮೋಸನೂ ಮಾಡ್ಬೋದು, ಮಾಡದೇನೆ ಇರಬಹುದು. ಅದೇನದು ಡೆಸಿಸಿವ್ ಅಲ್ಲ. ಅಂದರೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಲಿಲ್ಲ, ಮಾಡೋದೇ ಫೈನಲ್ ಅಲ್ಲ. ಬಾಹ್ಯ ಚಿಹ್ನೆಗಳು ಡೆಸಿಸಿವ್ ಅಲ್ಲ. ಯೂನಿಫಾರ್ಮ್ ಹಾಕ್ಕೊಂಡ ತಕ್ಷಣ ರ್ಯಾಂಕ್ ಬಂದುಬಿಡ್ತಾನ, ಪಾಸ್ ಆಗಿಬಿಡ್ತಾನ ಅಲ್ಲ. ಬಟ್ ಅದು ಯಾತಕ್ಕೆ ಬೇಕು? ಎಲಿಜಿಬಿಲಿಟಿ ಬೇಕಷ್ಟೇ. ಅದೇ ಈ ಕೂಗೋದು ಕಿರಿಚೋದೆಲ್ಲ ಏನಂತ ಕೇಳಿದರೆ ಕೆಲವು ಸಹಜವಾಗಿ ಕೂಗ್ತಾರೆ. ಪ್ರತಿಯೊಬ್ಬರು ಕೆಲವು ಎಕ್ಸ್ಪ್ರೆಸ್ ಮಾಡೋದು ಭಾರಿ ಜಾಸ್ತಿ ಗೊತ್ತಾ. ಅದೇನು ಸರಿ ಇದ್ದುಬಿಟ್ಟು ಎಲ್ಲ ಹೇಳೋದು, ಕೂಗೋದು ಕಿರಿಚೋದು, ಜೋರಲ್ಲಿ ಎಟ್ಟಿಗೆ ಹೊಡಿ ಎರಡು ಮಾಡ್ತಾ ಇರ್ತಾರೆ. ಕೆಲವು ಕಾವಾಗಿ ಊಟ ಮಾಡ್ತಾರೆ. ಬಟ್ ಅವ್ರು ತಪ್ಪು ಅಂತಲ್ಲ, ಎಂಜಾಯ್ ಮಾಡ್ತಾರೆ ಅಷ್ಟೇ ಅವರು. ಇವರು ಒಳಗೆ ಎಂಜಾಯ್ ಮಾಡ್ತಾರೆ, ಹೊರಗೆ ತೋರಿಸೋದಿಲ್ಲ. ಕೆಲವು ಬಾಹ್ಯಲಿಂಗ ಪ್ರದರ್ಶಕಾಹ ಕೇಚಿತ್ ಅಂತರಭಕ್ತಾ ಸ್ಯುಃ ಕೇಚಿತ್ ಚೈವ ಉಭಯಾತ್ಮಕಾಹ. ಕೆಲವರು ಹೊರಗೆ ಮಾತ್ರ ಎಂಜಾಯ್, ಹೊರಗೆ ತೋರಿಸೋದಿಲ್ಲ. ಈ ಯಾವುದಕ್ಕೆ ಚಪ್ಪಾಳೆ ಹೊಡೆಯೋದೇ ಇಲ್ಲ ಅವರು. ಪಲ್ಟಿ ಹೊಡೆದ್ರೆ ಹೊಡೆಯೋದಿಲ್ಲ. ಒಳಗೆ ಮಾತ್ರ ಏನಿದೆ ಅವರಿಗೆ, ಒಳ್ಳೆ ಎಂಜಾಯ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಚಪ್ಪಾಳೆ ಹೊಡೆದಿರ್ತಾರೆ, ಹೊರಗೆ ಕಳಿಸಿ ಅಂತ ಕೇಳಬಾರ್ದಾಗೆಲ್ಲ ಕೂಡ. ಯಾಕೆ? ಅವನೇ ಇವನಿಗಿಂತ ಬೆಟರ್ ಇರ್ಬೋದು ಎಷ್ಟೋ ಸಲ. ಅದೆಲ್ಲ ಡೆಸಿಸಿವ್ ಅಲ್ಲ, ಮಾಡಬಾರ್ದು ಕೂಡ ಅಲ್ಲ, ಡೆಸಿಸಿವ್ ಅಲ್ಲ. ಹೌದು. ಇವತ್ತು ಕ್ಲಾಸ್ನಲ್ಲಿ ಅರ್ಥ ಯಾರು ಚಪ್ಪಾಳೆ ಹೊಡೆದು ನೋಡಿದ್ದಾರೆ ಕ್ಲಾಸ್ನಲ್ಲಿ? ಈಗ ಕಾಲೇಜು ಸ್ಕೂಲಲ್ಲಿ ಚಪ್ಪಾಳೆ ಹೊಡೆಯೋದು ಯಾವಾಗ ಗೊತ್ತಾ? ಯಾವಾಗ ಹೊಡಿತಾರೆ ಹೇಳಿ? ಲಾಸ್ಟ್ ಕ್ಲಾಸ್ಗೆ ಚಪ್ಪಾಳೆ ಹೊಡೆದು ಹೋಗ್ಬಿಡ್ತಾರೆ. ಮಧ್ಯೆ ಹೊಡೆಯೋದಿಲ್ಲ. ಅಂಥ ಜೋಕ್ ಹೇಳಿದ್ರು ಜೋರಾಗಿ ನಗುತ್ತಾರೆ ಹೊರತು ಇವೆಲ್ಲ ಮಾಡೋದಿಲ್ಲ. ಇದರಲ್ಲಿ ಮಾಡ್ತಾರೆ ಇರ್ತೀವಿ. ಅಲ್ಲಿ ವಿಷಯದ ಬಗ್ಗೆ ಗಮನ ಇರುತ್ತೆ ಅವರಿಗೆ. ವಿಷಯ ಅರ್ಥ ಆಯ್ತಲ್ಲೋ ಬಹಳ ಮುಖ್ಯ. ಚೂರು ಗಲಾಟೆ ಮಾಡೋದಕ್ಕೆ ಕೇಳ್ತಾರೆ ಅಂದರೆ ಅರ್ಥ ಆಗ್ತಿದೆ ಅಂತ. ಇವೆಲ್ಲ ಯಾತಕ್ಕೆ ಇವತ್ತು ನಡೀತಿರೋದು ಹಾಗೆ ಜಾಸ್ತಿ. ಇವತ್ತು ನಾವು ಮೋಸ ಹೋಗ್ತಾ ಇದ್ದೇವೆ. ಭಕ್ತರು ಅಲ್ದವರನ್ನು ಭಕ್ತರನ್ನು ತಿಳ್ಕೊಂಡ್ಬಿಟ್ಟಿರ್ತೇವೆ. ಮೋಸ ಹೋಗ್ಬಿಟ್ಟು ಎಷ್ಟೆಷ್ಟು ದಿನಬೆಳಗ ನಡೀತಿರೋದು ಹಾಗೆ ತಾನೆ. ಎಷ್ಟೋ ಸ್ವಲ್ಪ ಕಳ್ಕೊಂಡಿಲ್ಲ, ಕೋಟಿಗಟ್ಟೆ ಕಳ್ಕೊಂಡವ್ರು ಇದ್ದಾರೆ, ಮನೆಯೇ ಹಾಳು ಮಾಡ್ಕೊಂಡವರು ಇದ್ದಾರೆ. ಅವರೆಲ್ಲ ಸರಿಯಾಗಿ ವಿಚಾರಿಸಿದ್ರೆ ಕ್ರಿಮಿನಲ್ಗಳು ಅವರೆಲ್ಲ, ಬರೀ ನಾರ್ಮಲ್ ಪರ್ಸನ್ಸ್ ಕೂಡ ಅಲ್ಲ. ಏನು ಅವರೆಲ್ಲ ಕ್ರಿಮಿನಲ್ ತುಂಬ ಜನಗಳು.
ಮುಖಪ್ರಸಾದ ದಾರ್ಢ್ಯಾಚ್ಯ ಭಕ್ತಿರ್ಜ್ಞೇಯ ನಚಾನ್ಯತ ಇತಿ ವಾರಾಹೆ. ಹಾಗಿದ್ರೆ ಟೆಸ್ಟ್ ಏನು ಹಾಗಿದ್ರೆ ನಮ್ಗೆ ಗೊತ್ತಾಗೋದು ಹೇಗೆ? ಎಷ್ಟು ಫೈನ್ ಹೇಳ್ತಾರೆ. ಮುಖಪ್ರಸಾದ ದಾರ್ಢ್ಯಾಚ್ಯ ಕೇಳಿದಾಗ ಮುಖದಲ್ಲಿ ಒಂದು ರೀತಿ ಪ್ರಸನ್ನತೆ ಕಾಣಿಸೋದು, ಖುಷಿಯಾಗಿದ್ದಕ್ಕೆ. ಇನ್ನೊಂದು ದಾರ್ಢ್ಯ, ದೃಢತೆ ಇರಬೇಕು. ಇದು ಫೈನಲ್ ಟೆಸ್ಟ್. ಇದು ಪ್ರಹ್ಲಾದನಲ್ಲಿ ದಾರ್ಢ್ಯ ಇದೆ, ಗೊತ್ತಾಯ್ತು. ಏನು ಮಾಡಿದ್ರು ಕೊಲ್ಲುವ ಕೇಳೋದಿಲ್ಲ ಅಂತ ಹೇಳ್ತಾರೆ. ಈ ಥರ ಇರಬೇಕು. ಅದೇ ಮುಖಪ್ರಸಾದ, ಮುಖದಲ್ಲಿ ಪ್ರಸನ್ನತೆ ಇರಬೇಕು. ವಿಷಯ ಕೇಳಿದಾಗ ಮುಖದಲ್ಲಿ ಪ್ರಸನ್ನತೆ ಕಾಣಿಸಿದರೆ ಅವನಿಗೆ ಅರ್ಥ ಆಗಿದೆ ಮತ್ತು ಸಂತೋಷ ಪಡ್ತಿದ್ದಾನೆ ಅಂತ ಅರ್ಥ. ವಿಷಯ ಅರ್ಥ ಆಗಿದೆ, ಬೇಜಾರು ಮಾಡ್ಕೊತಾನೆ, ಅವನಿಗೆ ವಿಷಯದ ಆಸಕ್ತಿ ಇಲ್ಲ, ದ್ವೇಷ ಇದೆ ಅಂತ ಅರ್ಥ. ಇದು ಫೈನಲ್ ಟೆಸ್ಟ್. ಅದು ಬಿಟ್ಟು ಏನು ಮಾಡಿಕೊಡೋದು ಯಾವಾಗಲೂ ಕೂಡ ಇದನ್ನು ಫೈನಲ್ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ ಅಂಥೇಳಿ. ಮಾಡಬಾರ್ದು ಅಂತ ಹೇಳಿ ನ್ಯಾಚುರಲಾಗಿ ಬಂದರೆ ಮಾಡಿ, ಆರ್ಟಿಫಿಷಿಯಲ್ಲೇ ಮಾಡ್ಲಿಕ್ಕೆ ಹೋಗಬೇಡಿ. ಮಾಡಿದರೆ ಮೋಸ ಆಗೋ ಚಾನ್ಸ್ ಇದೆ ಅಂಥವ್ರು ನಂಬಲಕ್ಕೂ ಹೋಗಬೇಡಿ. ಯಾವುದು? ಅಲ್ಲ ಅಲ್ಲ ಅಲ್ಲ, ಎಂಥ ಬಾಹ್ಯಲಿಂಗ? ಪ್ರಸನ್ನತೆ ಬಾಹ್ಯಲಿಂಗ ಅಲ್ಲ, ಮುಖ ಬಾಹ್ಯಲಿಂಗ. ಪ್ರಸನ್ನತೆ ಬಾಹ್ಯ ಅಲ್ಲ. ಯಾತಕ್ಕೆ? ಸಹಜವಾಗಿ ಕೇಳಿಸ್ತದೆ, ಸಹಜವಾಗಿ ವ್ಯಕ್ತ ಆಗುತ್ತೆ. ಅರ್ಥ ಆಯ್ತು? ಎಲ್ರಿಗೂ ಅರ್ಥ ಆಗಲ್ಲ. ಮುಖ ಎಲ್ರಿಗೂ ಕಾಣಿಸುತ್ತೆ, ಎಲ್ಲರಿಗೂ ಕಾಣಿಸೋದಿಲ್ಲ. ಯಾರಿಗೆ ಗೊತ್ತಾಗುತ್ತದೋ ಈಗ ಅರ್ಥ ಆಗಿದೆ ಅಂತ ಖುಷಿಯಿಂದ. ಕೆಲವು ವಿಷಯ ನಾಳೆ ಕ್ಲಾಸ್ ಇಲ್ಲ, ಖುಷಿಯಾಗಿಬಿಡುತ್ತೆ, ಮುಖದಲ್ಲಿ ಕಾಣುತ್ತೆ, ಚಪ್ಪಾಡಿ ಬೇಕಾಗಿಲ್ಲ ಅದಕ್ಕೆ. ಮತ್ತು ಯಾವುದೋ ವಿಷಯ ಆಯಿತು, ಪಾಸಾಗಿದ್ದಾನೆ ಬರ್ತಾನೆ, ಅವ್ನು ನೋಡಿದರೆ ಸಾಕು, ಅವ್ನು ಹೇಳಬೇಕಾಗಿಲ್ಲ ಪಾಸಾಗಿದೆ ಅಂತ. ಮುಖದಲ್ಲಿ ಹೇಗಿರುತ್ತೆ ಅವನಿಗೀಗ? ಒಂಥರ ಗೆಲುವಿನ ಖುಷಿ ಇರುತ್ತೆ. ದುಃಖ ಬಂದು ಫೇಲ್ ಕೇಳಬೇಕಾಗಿಲ್ಲ, ಮುಖ ತೋರಿಸ್ಕೊಂಡು ಬಂದ ಅಂದರೆ ಕೇಳಿ ಮತ್ತೆ ಅವ್ರ ಕೈಲಿ ಬೇರೆ ಬಯಸೋಳೋ ಪ್ರಸಂಗ ಬೇಡ ಅಂತ ಬಿಟ್ಬಿಡ್ತಾರೆ. ಯಾಕಂದ್ರೆ ಮುಖನೇ ಹೇಳುತ್ತೆ. ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾನೆ. ಹಾಗಿದ್ರೆ ಅದು ಬಾಹ್ಯಲಿಂಗ ಹೇಗಾಗ್ತದ? ಆಗೋದಿಲ್ಲ. ಮುಖದಲ್ಲಿ ಬರೀ ಮುಖ ಕಂಡ್ರೆ ಬಾಹ್ಯ. ಮುಖದಲ್ಲಿ ಕಾಣೋ ಪ್ರಸನ್ನತೆ ಇದೆಯಲ್ಲ, ಅದು ಆರ್ಟಿಫಿಷಿಯಲ್ಲ ಬರೋದಿಲ್ಲ, ನ್ಯಾಚುರಲ್ಲಾಗೆ ಬರಬೇಕು. ಏನೋ ಹೌದು, ಅದು ಹೊರಗೆ ಗುರುತದು. ಊಟ ಆದವ್ರ ಮುಖದಲ್ಲಿ ಪ್ರಸನ್ನತೆ ಇರೋದು. ಹೌದು, ತಿರುಪತಿ ಗೊತ್ತಾಗುತ್ತೆ. ದರ್ಶನ ಆದವ್ರ ಮುಖದಲ್ಲಿ ಒಂದು ಕಾಣ್ತಿರ್ತದೆ. ದರ್ಶನ ಆಗದಿದ್ದು ಡಲ್ಲಾಗಿ, ಊಟ ಮಾಡಿ ಡಲ್ಲಾಗಿರ್ತಾರೆ, ಉಪವಾಸ ಇದ್ದು ಖುಷಿಯಾಗಿರ್ತಾರೆ. ಒಂದು ಇನ್ಸ್ಟೆನ್ಸ್ ಅಷ್ಟೇ ಅದು. ಅದರಲ್ಲಿ ಗೊತ್ತಾಗ್ಬಿಡುತ್ತೆ ಆಗಿದೆ ಇಲ್ಲ ಅಂತ. ಅದನ್ನ ಎಷ್ಟೇ ಆಗಿ ಸುಳ್ಳು ಹಿಡಿದವ್ರು ಕೂಡ ಮುಖದಲ್ಲಿ ನ್ಯಾಚುರಲ್ ಕಾಣಿಸೋದಿಲ್ಲ. ಕೆಲವು ಸುಮ್ಮನೆ ಊಟ ಆಗ್ತದೆ ಆಯಿತು ಅಂತ ಹೇಳ್ತಾರೆ, ಆಗಿರೋದಿಲ್ಲ. ಅವರು ಆಗಿಲ್ಲ ಅಂತ ಹೇಳೋದು ಸಂಕೋಚ. ಆದರೆ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತೆ, ಆಗಿಲ್ಲ ಸುಳ್ಳು ಹೇಳ್ತೀರಿ ಅಂತ ಅನಿಸುತ್ತೆ. ಸುಳ್ಳು ಹೇಳ್ತಾ ಇದ್ದಿದ್ದಾಗ ಹೇಳಿ ಅಂದರೆ ಎದ್ದು ಬಿಡ್ತಾರೆ. ಆಗ ಇವೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ? ಭಕ್ತರ ಲಕ್ಷಣ ಅಂಥೇಳಿ. ನೀವು ಲಕ್ಷಣ ಇಲ್ಲ ಅಂತನೂ ಅಲ್ಲ, ಆದರೆ ಹೊರಗಿನ ಲಕ್ಷಣ ದಸ್ಯವೂ ಅಲ್ಲ. ಅದಕ್ಕೆ ಅರ್ಜುನ ಕೇಳಿದ್ದು, ಚಿತ್ತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ. ನೋಡಿದರೆ ಕಾಣೋದಾಗಿದ್ದರೆ ಕೇಳಬೇಕಾತಕ್ಕೆ. ಇವೆಲ್ಲ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳಿ. ಮುಖಪ್ರಸಾದ ದಾರ್ಢ್ಯಾಚ್ಯ, ಒಂದು ಮುಖಪ್ರಸಾದ, ಇನ್ನೊಂದು ಮುಖಪ್ರಸಾದಾತ್ ದಾರ್ಢ್ಯಾಚ್ಯ ಭಕ್ತಿರ್ಜ್ಞೇಯ ನಚ. ಇದು ಕೈ ಕೊಡೋದೇ ಇಲ್ಲ, ಇದು ಶೂರ್. ಇದು ಯಾವ ಕಾಲಕ್ಕೂ ಮೋಸ ಇಲ್ಲ ಅದರೊಳಗೆ. ಇತಿ ವಾರಾಹೇ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾರಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣಮೇದನನ್ಯಂ. ಈ ಶ್ಲೋಕ ಹೇಗಿದೆ ನೋಡಿ. ಖಂ ವಾಯುಮಗ್ನಿಂ ಸಲಿಲಂ ಮಹೀಂಚ ಜ್ಯೋತಿಂಷಿ ಸತ್ವಾನಿ ದಿಶೋ ದ್ರುಮಾದೀನ್ ಸರಿತ್ ಸಮುದ್ರಾಂಶ್ಚ ಹರೇ ಶರೀರಂ ಯತ್ಕಿಂಚ ಭೂತಂ ಪ್ರಣವೇದನನ್ಯಂ. ಯಾವುದೇ ಒಂದು ವಸ್ತು ಕಂಡರೂ ಕೂಡ ಆದರೆ ದೇವರಿದ್ದಾನೆ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಬೇಕು, ಗೌರವದಿಂದ ಕಾಣಬೇಕು ಅಂತ. ನಮಸ್ಕಾರ ಶಬ್ದಕ್ಕೆ ಅರ್ಥ ಏನಿದೆ? ಗೌರವದಿಂದ ಕಾಣಬೇಕು. ಏನು ಕಾಣಬೇಕು? ಖಂ ಆಕಾಶ, ವಾಯು ಅಗ್ನಿ, ಸಲಿಲ, ಮಹಿ, ಏನಿವೆಲ್ಲ ಪಂಚಭೂತಗಳು. ಅದರಲ್ಲೂ ಕೂಡ ನೋಡಿ, ಆಕಾಶ ಫಸ್ಟ್ ಹೇಳ್ತಾರೆ, ಅಲ್ಲಿ ತಾರತಮ್ಯ ಇದೆ ಗೊತ್ತಾ? ಅಧಿಷ್ಠಾನ ದೊಡ್ಡದು. ಮಹೀಂಚ ಜ್ಯೋತಿಂಷಿ ಅಂದರೆ ಏನು? ತೇಜಸ್ಸುಗಳು, ನಕ್ಷತ್ರ, ಸೂರ್ಯ, ಚಂದ್ರ ಎಲ್ಲ ಬಂದೋಯ್ತು. ಸತ್ವಾನಿ ಪ್ರಾಣಿಗಳು, ದಿಶಃ ದಿಕ್ಕುಗಳು. ಇದೆಲ್ಲ ಎಲ್ಲಿ ಮಾಡ್ತೀವಿ ನಾವು? ಇದನ್ನು ಪ್ರತಿ ಸಂಧ್ಯಾವನೆಯಲ್ಲಿ ಮಾಡೋದಿಲ್ವಾ? ಈ ಮಾತು ಬಂದಿದೆ, ಸಂಧ್ಯಾವನೆಯಲ್ಲಿ ಎಲ್ಲ ಮಾಡ್ತೀವಿ. ಅದೇ ಒಟ್ಟು ದಿಕ್ಕುಗಳು ನಮಸ್ಕಾರ ಬಂತಲ್ಲ ಅಲ್ಲಿ. ಆಮೇಲೆ ಸತ್ವಾನಿ ದಿಶಃ ದ್ರುಮಾದೀನ್ ಮರಗಿಡಗಳು ಎಲ್ಲಿ ಮಾಡ್ತೇವೆ? ಧಾತ್ರಿ ಹವನ ಮಾಡೋದಿಲ್ಲ, ತುಳಸಿ ಪೂಜೆ ಎಲ್ಲ ಏನವು ಕೆಲವು ಆ್ಯಕ್ಚುಲಿ ಮಾಡ್ತೇವೆ. ಇದು ಹೇಳಿದ ಮೇಲೆ ನಮಗೆ ಗಟ್ಟಿ ಆಗುತ್ತೆ. ಸರಿತ್ ನದಿಗಳು, ಸ್ನಾನ ಮಾಡ್ಬೇಕಾದ್ರೆ ಹೇಳಲೇಬೇಕಲ್ಲ, ಗಂಗಾ ಗಂಗೇತಿ ಒಬ್ಬರು ಯಾರು. ಸಮುದ್ರಾಂಶ, ಸಮುದ್ರಕ್ಕೆ ಮಂತ್ರ ಇದೆಯಲ್ಲ ಸ್ನಾನಕ್ಕೆ. ಹರೇ ಶರೀರ, ಇವೆಲ್ಲ ಕೂಡ ದೇವರ ಪ್ರತಿಮೆಗಳು. ಹರೇ ಶರೀರಂ ಅಂದರೆ ಏನು? ದೇವರ ಪ್ರತಿಮೆಗಳು ಇವೆಲ್ಲ ಕೂಡ. ಯತ್ಕಿಂಚ ಭೂತಂ ಈಚೆ ಹೇಳಿದ್ದೇವೆ, ಇಷ್ಟೇನು ತಿಳ್ಕೊಂಡ್ಬಿಡಬೇಡಿ. ಎನಿಥಿಂಗ್ ಭಗವದ್ಗೀತೆಯಲ್ಲಿ ಹೇಳಿದರು, ವಿದ್ಯಾವರಿಯ ಸಂಪನ್ನೆ ಬ್ರಾಹ್ಮಣೇ ಕವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿದೆ. ಎಕ್ಸ್ಟೆಂಡೆಡ್ ಫಾರಮ್. ಭೂತಂ ಪ್ರಣಮೇದ್ ಅನನ್ಯಂ. ಅನನ್ಯಂ ಏನಂತ? ಅನನ್ಯಂ ಅಂದ್ರೇನು? ಅದು ಬೇರೆ ಅಲ್ಲ,
ಬೇರೆ ಎಲ್ಲ ದೇವ್ರ ಪ್ರತಿಮೆ ಅಂತ ತಿಳ್ಕೊಂಡೇ ನೋಡಬೇಕು. ಏನು ಕಾಣಿಸುತ್ತೆ ದೇವ್ರ ಪ್ರತಿಮೆ. ಒಂದು ಇರುವೆ ಒದ್ದಾಡ್ತಾ ಇತ್ತು, ನೀರು ತೆಗೆದು ಹಾಕಿಟ್ಟು ಆ ಕಡೆಗೆ ಖುಷಿ, ಅವ್ರು ನೋಡ್ಬೇಕು, ಖುಷಿಯಿಂದ ಹೋಗ್ಬಿಡುತ್ತೆ ಆ ಕಡೆಗೆ. ದೇವ್ರ ಪ್ರೀತಾನ ಆ ಭಾವನೆ ಇರಬೇಕು. ಗೊತ್ತಾಯ್ತು, ತುಳಿಬಾರ್ದು, ಯಾಕೆ ದೇವರಿದ್ದಾನೆ ಅದರೊಳಗೆ. ನಮ್ಮ ಮನುಷ್ಯ ಕೆಲವರೆಲ್ಲ ಕಿತಾಬ ಮರ ಗಿಡ ಹೂವಿರುತ್ತೆ, ಕಿತ್ತೋದು ಬಿಸಾಕೋದು ಹೋಗ್ಬಿಡೋದು. ಈ ಗಿಡ ಇದ್ದರೆ ಕೆಚ್ಚಿ ಬಿಡ್ತದೆ, ಹಾಗೆಲ್ಲ ಮಾಡಬಾರ್ದು, ಅನ್ಯಾಯ ಅದು. ನಾವು ಬೆಳೆಸಿದ್ದೇನದಲ್ಲ, ಇವತ್ತು ಇರಬೇಕಾದದ್ದು. ಎಲೆ ಕಿತ್ತೆ ಹಾಕ್ತಾ ಹೂ ಬರೋದಿಲ್ಲ ಆಮೇಲೆ. ಸರ್ವಂ ಹರಿರ್ವಶತ್ವೇನ ಶರೀರಂ ದಶ್ಯ ಫಣ್ಯತೆ. ಇಲ್ಲಿ ನಮಗೆ ಕನ್ಫ್ಯೂಷನ್ ಏನೂ ಇಲ್ಲ. ಒಂದು ಕನ್ಫ್ಯೂಷನ್ ಇದೆ. ಏನಿದೆ ನೋಡಿ ಕನ್ಫ್ಯೂಷನ್ ಹೇಳಿದ್ರೊಳಗೆ, ಅದು ಅರ್ಥ ಆದರೆ ತಾತ್ಪರ್ಯ ಅರ್ಥ ಆಗೋದು. ಶ್ಲೋಕ ಓದಿದಾಗ ಒಂದು ಸಂಶಯ ಬರುತ್ತೆ ನಮಗೆ, ಸ್ಪಷ್ಟೀಕರಣ ಬೇಕು ಅನಿಸುತ್ತೆ, ಅಲ್ಲಿ ಆಚಾರ್ಯ ಬರ್ತಿರ್ತಾರೆ. ಆ ಭಾವನೆ ಬರೆದು ಹೋದರೆ ಇಲ್ಲಿಗೆ ಎಲ್ಲಿ ಹೇಳುವ ಎಲ್ಲ ತಾತ್ಪರ್ಯ ಅಲ್ಲ, ಇದ್ರದ್ದು ಗೊತ್ತಾಗ್ಬಿಟ್ಟಿದೆ. ಆ ಭಾಗ ಹೈಲೈಟ್ ಮಾಡಬೇಕು. ಹಾಂ ಹಾಂ, ಅಂದ್ರೆ ಏನಾಯ್ತಾಗ ಐಕ್ಯ, ದೇವರ ಶರೀರ ಅಂತ ಹೇಳಿದರೆ ದೇವರೇ ಅಂತ ಆಗಿಬಿಡೋದು ಅಲ್ಲ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಸರ್ವಂ ಹರಿರ್ವಶತ್ವೇನ ಶರೀರಂ ತಸ್ಯ ಫಣ್ಯ. ಹೋಗಲಿ, ಶರೀರ ಅಂತ ಯಾಕೆ ಹೇಳಬೇಕು? ಹೋಗಲಿ, ಅಲ್ಲ ಅಂತ ಹೇಳಿ ಯಾಕೆ ಹೇಳ್ತೀರಿ ಅಂದರೆ, ನಮ್ಮ ಶರೀರ ನಮ್ಮ ಅಧೀನ ಅಲ್ಲ. ಸೊ ದೇವರ ಅಧೀನ ಎಲ್ಲವೂ ಕೂಡ. ಅದಕ್ಕೆ ಇಡೀ ಜಗತ್ತನ್ನು ಏನಂತ ಕರೀತಾರೆ? ಪರಮಾತ್ಮನ ಶರೀರ ಅಂತ ಕರೀತಾರೆ. ಶರೀರಂ ತಸ್ಯ ಭಣ್ಯತೆ ಅನನ್ಯಾಧಿಪತಿತ್ವಾಚ್ಯ ತದ್ ಅನನ್ಯ ಮುದೀರ್ಯತೆ. ಅನನ್ಯ ಅಂತ ಕರೆದರು ದೇವರನ್ನು. ಅನನ್ಯ ಅಂದ್ರೇನು? ಇನ್ನೊಬ್ಬನಂಥವನಿಲ್ಲ, ಅದಕ್ಕೆ ಅನನ್ಯ ಅಂತ ಕರೀತಾರೆ. ಅದು ಕಾರ್ಯ ಎರಡಕ್ಕೆ ಬಂತೀಗ. ನಚ ಇವೆರಡರಲ್ಲೂ ಏನಿಲ್ಲ, ಅಭೇದ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ನಚ ಅಪಿ ಅಭೇದೋ ಜಗತಾಂ ಜಗತ ವಿಷ್ಣೋ ಪೂರ್ಣಗುಣಶ್ಚತು. ಆದರೆ ಅಭೇದ ಮಾತು ಹೇಳಬಾರ್ದು. ಅದಕ್ಕೆ ಇವೆಲ್ಲ ಅಪೂರ್ಣ ವಸ್ತುಗಳು. ಅಪೂರ್ಣ ವಸ್ತುವಿನಲ್ಲಿ ಪೂರ್ಣತೆ ಕಾಣ್ತಾನಲ್ಲ, ಅದು ತಪ್ಪು. ಅಪೂರ್ಣ ವಸ್ತುವಿನಲ್ಲಿ ಪೂರ್ಣ ಇದ್ದಾನೆ ಅಂತೇಳಿ ಪೂರ್ಣತೆ ಅದೇ ಪೂರ್ಣ ಅಂತ ಆಗ್ತದೆ. ಅದೇ ಪೂರ್ಣ ಅಲ್ಲ. ಪೂರ್ಣ ವಸ್ತು ಒಳಗಡೆ ಇದೆ ಅಂತ ತಿಳ್ಕೊಂಡು ಅದೇನಾಗುತ್ತೆ, ಅದು ಚಿಂತನೆ. ಈ ಶ್ಲೋಕನೂ ಹಾಗೆ ಇದೆ, ವಿವರಣೆ ಹಾಗಿದೆ. ಆಗ ಈಶಾವಾಸ್ಯ ವಿಧಂ ಸರ್ವ ಇದೇ ಅರ್ಥ. ಈಶಾವಾಸ್ಯ ವಿಧಂ ಸರ್ವ ಬಂದರು ಅಂದರೆ ಇವೆಲ್ಲ ಇದು. ಹರಿರುವಾಚ, ಇವತ್ತು ಅದರ ಹರಿ ಅಷ್ಟು ಜನ ಇದ್ದಾರೆ. ಅದರ ಹರಿ ಅಂತ ಒಬ್ಬರು ಪ್ರಶ್ನೆ ಇದೆ. ಹರಿ ಹರಿ ದೇವ್ರ ಹೆಸರು ಇಟ್ಟಿದ್ದಾರೆ ಈಗ, ಗೊತ್ತಾಯ್ತಾ? ಅದು ಇಟ್ಟಬಾರ್ದಂತ ಎಲ್ಲ ದೇವರ ಹೆಸರೇ ಆದ್ದರಿಂದಾಗಿ ಇಟ್ಕೊಂಡಿದ್ದಾರೆ. ಹರಿರುವಾಚ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ ಅಂತ ಅರ್ಥ ಅಲ್ಲ. ಜಾಯಂತಿಯರಲ್ಲಿ ಒಬ್ಬರು ಹರಿ ಅಂತ ಹೆಸರಿದೆ. ಆ ಹರಿ ಎಂಬರು ಉತ್ತರ ಕೊಡ್ತಾ ಇದ್ದಾರೆ ಪ್ರಶ್ನೆಗೆ ಅಂತ ಅರ್ಥ. ಸರ್ವಭೂತೇಷು ಯಃ ಪಶ್ಯೇದ್ ಭಗವದ್ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮಾನ್ಯೇಷ ಭಾಗವತೋತ್ತಮಃ. ಎಷ್ಟು ಒತ್ತು ಕೊಡ್ತಾರೆ ನೋಡಿ. ಸರ್ವಭೂತೇಷು ಯಃ ಪಶ್ಯೇತ್ ಭಗವದ್ಭಾವಮಾತ್ಮನಃ. ಯಾವ ಪ್ರಾಣಿ ಕಂಡರೂ ಕೂಡ, ಏನೇ ವಸ್ತು ಕಂಡರೂ ಕೂಡ ಅಲ್ಲಿ ದೇವರ ಸನ್ನಿಧಾನ ಇದೆ. ಸಿಂಪಲ್ ಅದು. ರಾಯರ ಮಠಕ್ಕೆ ಹೋಗಿರ್ತಾರೆ, ಏನೇ ಇದ್ದರೂ ಅವ್ರ ಮಠದ್ದು, ಅದು ನಮ್ಮದಲ್ಲ. ಏನು ಪೇಪರ್ ತೊಗೊಂಡು ಬಿದ್ದರೂ ಮಠದ್ದೇ, ಹೊರಕೆ ಇದ್ದರೂ ಮಠದ್ದೇನೆ. ಮೇಲೆ ಬೇರೆ ಹಾಕಿರ್ತಾರೆ, ಮಠ ಅಂತ ಬರೆದಿರ್ತಾರೆ ಪರಕೆ ಮೇಲೆ, ಗೊತ್ತಾಯ್ತಾ? ಸ್ಟಾಕ್ ತೊಗೋಬೇಕಾದ್ರೆ ಸ್ಕೂಲು ಕಾಲೇಜುಗಳಲ್ಲೆಲ್ಲ ಮೇಲಿಂದ ಹಾಕಿರ್ತಾರೆ, ನಂಬರ್ ಹಾಕಿರ್ತಾರೆ, ಹೌದಾ? ಹೆಸರು ಎಲ್ಲ ಹಾಕಿರ್ತಾರೆ. ಅದಕ್ಕೆ ಸ್ಟಾಕ್ ಗೊತ್ತು, ಉಪಯೋಗ ಬರುತ್ತೆ. ಯಾವುದೋ ತೊಗೊಳ್ಳೋ ಹಕ್ಕು ಯಾರಿಗೂ ಇಲ್ಲ. ಅದಿದ್ದಾಗ ಚಾರ್ಜ್ ತೊಗೊಳ್ಬೇಕಾದ್ರೆ ಅದೆಲ್ಲ ತೊಗೋತಾರೆ, ಕೊಡ್ಬೇಕಾದ್ರೆ ಒಪ್ಸಿ ಹೋಗ್ಬೇಕಾದ್ರೆ. ಅದೇ ರೀತಿಯಲ್ಲಿ ದೇವ್ರಿಗೆ ಒಪ್ಸಿ ಹೋಗ್ಬೇಕಿದ್ದು, ವಾಪಸ್ ಹೋಗ್ಬೇಕಾದ್ರೆ ಏನು ಮಾಡಬೇಕಲ್ಲ, ಎಲ್ಲ ಒಪ್ಸಿ ಹೋಗ್ಬೇಕು. ಇದು ಕೊಟ್ಟಿದ್ದು ಇದು ಬಿಟ್ಟು ಹೋಗ್ತಿದ್ದೇವೆ. ಹಾಂ ಹಾಂ, ಅವಾಗ ಏನು ಮಾಡಬೇಕು? ನೋಟ್ ಸಿಕ್ಕರು ಅಷ್ಟೇ, ಬಂಗಾರ ಏನೇ ಸಿಕ್ಕರು ಅವ್ರದ್ದು. ನೀವು ಅದೇ ಜಮೀನು ಕೂಡ ಅಷ್ಟೇ ಇದೆ. ಒಂದು ಸೈಟ್ ತೊಗೊಂಡಿರ್ತೀರಿ, ಅಗಿತಾ ಇರೋ ಒಂದು ದಾಂಡೆ ಸಿಕ್ತದೆ ತಿಳ್ಕೊಳ್ಳಿ, ನಾವು ತೊಗೊಳಗಿಲ್ಲ, ಸರ್ಕಾರ ಕೊಡಬೇಕು ಅಂತ ನಿಯಮ ಇರೋದು. ನೀವು ಮಾರಿರೋ ಸೈಟ್ನ ಹೊರತು ಒಳಗಿರೋ ಪದಾರ್ಥ ಅಲ್ಲ. ಮನೆ ಬಿಡಬೇಕಾದ್ರೆ ತನ್ನ ಪದಾರ್ಥ ತೊಗೊಂಡೋಗ್ತಾನಲ್ಲ, ಹಾಗೆ ಅವನು ಇವನೇ ಅದೂ ಇಲ್ಲ, ಇದಕ್ಕೆ ಒಪ್ಪಿಸ್ಬೇಕು. ಎಷ್ಟು ಜೋಬಿಗೆ ಹಾಕ್ಕೊಂಡು ಉಳಿದು ಒದ್ದಾಡಿ ಕೊಟ್ಬಿಡ್ತಾರೆ. ಅದು ಕೊಟ್ಟಾಗೂ ಆಯಿತು, ಬಿಟ್ಟಾಗೂ ಆಯಿತು. ಇವೆಲ್ಲ ಸಂಶೋಧನೆ ಮಾಡೋಕೆ ಸಿಕ್ಬಿಡುತ್ತೆ, ಬೇಕಾದ್ರೆ ಸಿಗುತ್ತೆ ಅದೆಲ್ಲ. ಕೆಲವರಿಗೆಲ್ಲ ಕೆಲಸ ಕೊಡೋದಲ್ಲಿ ಬರೀ ನಾಣ್ಯ ಇಡ್ಬೋದು. ಅವನೇನು ಮಾಡ್ತಾನಾಗ ಎಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಮಾಡ್ತಾರೆ. ಕೆಲವರು ಕೊಡ್ತಾರೆ, ಇಲ್ಲ ಅಂತಲ್ಲ ಪಾಪ. ನಚಾಪ್ಯಭೇದೋ ಜಗತ ವಿಷ್ಣೋ ಪೂರ್ಣಗುಣಸ್ಯತು. ಆದಮೇಲೆ ಪ್ರತಿಯೊಬ್ಬರೂ ಕೂಡ ಸರ್ವಭೂತೇಶು, ಇದನ್ನೇ ಹೇಳಿದ ವಿದ್ಯಾವಿನಯ ಸಂಪನ್ನೆ ಎಕ್ಸಾಂಪಲ್. ಅದಕ್ಕೆ ಈ ರೀತಿ ಯಾರು ನೋಡ್ತಾರೋ ಅವರು ಭಾಗವತೋತ್ತಮ, ಶ್ರೇಷ್ಠ ಭಗವದ್ಭಕ್ತ. ಅವರು ಜಗತ್ತಲ್ಲಿ ಏನೇನೇ ಕಂಡೆ ನಮ್ಮದಲ್ಲ, ಒಟ್ಟಿನ ಮೇಲೆ ದೇವರಿಗೆ ಸೇರಿದ್ದು ಅಂತ ಭಾವನೆ ಇರಬೇಕು. ಭೂತಾನಿ ಭಗವತ್ಯಾತ್ಮನ್ನೇವ ಆತ್ಮನ್ನೇಶಃ ಭಾಗವತೋತ್ತಮ. ಪೂರ್ಣತ್ವಾದ ಆತ್ಮಶಬ್ದೋಕ್ತಃ. ಇಲ್ಲಿ ಆತ್ಮ ಅನ್ನೋ ಶಬ್ದ ಬಂತು. ದೇವರಿಗೆ ಆತ್ಮ ನೋಡೋದಕ್ಕೆ ಅನಿಸುತ್ತೆ, ಸುಮ್ಮನೆ ಓದಿಬಿಟ್ರೆ ಎಲ್ಲ ನಮ್ಮದು ಅಂತ ತಿಳ್ಕೊಬೇಕು ಅನಿಸ್ಬಿಡುತ್ತೆ. ಆತ್ಮನ ಅಲ್ಲ, ದೇವರದ್ದು ಅಂತ ತಿಳ್ಕೊಬೇಕು. ದೇವರಿಗೆ ಆತ್ಮ ಅಂತ ಯಾಕೆ ಕರೀತಾರೆ ಅಂದರೆ,
ಪೂರ್ಣತ್ವಾದ ಆತ್ಮಶಬ್ದೋಕ್ತ ಪೂರ್ಣತೆ ಹೇಳ್ತಕ್ಕಂಥ ಪದ ಅದು. ಕಶ್ಚಿತ್ ಸರ್ವನರೋತ್ತಮ ಸೋಪಿ ನಾರಾಯಣೋ ನಾಣ್ಯ ಸಚ ಸರ್ವೇಷು ಸಂಸ್ಥಿತ ತದ್ವಶ ಇತರೆ ಸರ್ವೇ. ಅದು ಆತ್ಮ ಅಂತ ಎಲ್ಲೆಲ್ಲಿ ಉಪಯೋಗಿಸ್ತಾರೋ ಯಾರಲ್ಲಿ ಪದ ಉಪಯೋಗಿಸಿದ್ರು ಕೂಡ ನಾರಾಯಣ ಅಂತಲೇ ತಿಳ್ಕೋಬೇಕಾದ್ರೆ. ನಚ ಸರ್ವೇಷು ಸಂಸ್ಥಿತ ಆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಅವನೇ ಅಲ್ಲ, ಅದು ಇಂಪಾರ್ಟೆಂಟ್. ತದ್ವಶ ಇತರೆ ಸರ್ವೇ ಶ್ರೀ ಬ್ರಹ್ಮ ಹುಡುಗರಿಗೆ ಒಡೆತನ ಇದ್ದರೂ ಕೂಡ ಅದು ರಿಲೇಟಿವ್ ಸೆನ್ಸ್ನಲ್ಲಿ, ಯಾವುದು ಸೆನ್ಸಲ್ಲಲ್ಲ. ಸಯೇವತ್ತು ಸ್ವಭಕ್ತೇಶು ಸ್ಥಿತ್ವ ಅನುಗ್ರಹಕಾರಕ. ಭಕ್ತರಿಗೆ ನಮಸ್ಕಾರಗಳನ್ನು ಮಾಡ್ತೇವೆ, ಅನುಗ್ರಹ ಮಾಡ್ತಾರೆ, ಕೆಲಸ ಆಗಿಬಿಡುತ್ತೆ. ಅಲ್ಲೂ ಕೂಡ ಅವರು ಮಾಡಿದ್ರು ಅಂತ ತಿಳ್ಕೊಳ್ಬೇಕು ಹೋಗ್ಬೇಡಿ. ಯಾರು ಮಾಡಿದ್ರು? ದೇವರು ಮಾಡಿದ್ದಾನೆ ಹೊರತು ಅವರು ಮಾಡಿದ್ದಲ್ಲ. ಅಧಿಷ್ಠಾನ ಅವರು, ಅದಕ್ಕೆ ಗೌರವಿಸ್ಬೇಕೆ ಹೊರತು ಅವರೇ ಮಾಡಿದ್ರು ಅಂತ ಹೇಳಬಾರ್ದು. ಅವರ ಮೂಲಕ ಆಯಿತು ಅಂತ ಹೇಳಿದ್ರು. ನಾವು ಹೇಳೋದೇನೀಗ ಎಮ್ಮು ಬಂದ ಕರೆಕ್ಟಾಗಿ ಅರ್ಥ ಆಗುತ್ತೆ. ತನ್ನ ದುಡ್ಡು ಕೊಟ್ಟು ಅಂತ ಯಾರೂ ಅಂದ್ಕೊಡೋದಿಲ್ಲ. ಏನು ಅನ್ಕೋತಾರೆ? ಅವರು ನಮಗೋಸ್ಕರ ಕತೆ ಇವ್ನು ಡೆಲಿವರ್ ಮಾಡಿದ್ದಾನೆ ಅಷ್ಟೆ. ಅದು ಎಲ್ಲರಿಗೂ ಅಪ್ಲಿಕಬಲ್. ಅದು ಯಾರೇ ಏನೇ ಕೊಟ್ಟರು ಕೂಡ ದೇವರು ಅವ್ರ ಮೂಲಕ ನಮಗೆ ಕೊಡ್ತಾ ಇದ್ದಾನೆ. ಮತ್ತು ನಾವು ಯಾರಿಗೇ ಕೊಟ್ಟರು ಕೂಡ ಯಾರಿಗೆ ಹೋಗುತ್ತದೋ? ದೇವ್ರಿಗೆ ಹೋಗೋದು. ಬರೋದು ದೇವರಿಂದ, ಹೋಗೋದು ದೇವರಿಗೆ. ಆಗ ನಮಗೇನು ಬರೋದಿಲ್ಲ, ನಮ್ಮದು ಅಂತ ಬರೀ ಇನ್ನೊಬ್ರದಂತೂ ಬರೋದಿಲ್ಲ, ದೇವ್ರದ್ದಾಗಬೇಕು. ಸಯೇವತ್ತು ಸ್ವಭಕ್ತೇಷು ಸ್ಥಿತ್ವ ಅನುಗ್ರಹಕಾರಕ ಅಗ್ನೇಶು ಅಗ್ನೇಶು ಅಜ್ಞಾನ ಎಂತಾಚ ದ್ವಿಷತ್ಸು ದ್ವೇಷಕಾರಕ. ಅಜ್ಞಾನಿಗಳಲ್ಲಿದ್ದಾನೆ, ಅಜ್ಞಾನ ನಿವಾನ ಮಾಡ್ತಾನೆ. ಶತ್ರುಗಳಲ್ಲಿದ್ದಾನೆ, ದ್ವೇಷವನ್ನು ಹುಟ್ಟಿಸ್ತಾನೆ. ತತ್ಪ್ರೇರಿತ ತದನ್ನೇತು ಪ್ರಿಯ ದ್ವೇಷಾಧಿಕಾರಿಣ. ಯಾರಾದರೂ ಲೈಕ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ದೇವರ ಅನುಗ್ರಹ. ಯಾರು ದ್ವೇಷ ಮಾಡ್ತಾರೆ ಅದು ದೇವರ ಸಂಕಲ್ಪನೆ ಹೊರತು ಸ್ವಾತಂತ್ರ್ಯ ಯಾರಿಗೂ ಇಲ್ಲ. ಅತಃ ತತ್ ಪ್ರೇರಣಾದೇವ ಪ್ರೇಮಾದ್ಯ ಮಮ ಜಗ್ನಿರೇ. ಒಬ್ಬರ ಮೇಲೆ ಭಾರಿ ನಮಗೆ ಆಸಕ್ತಿ ಬಂತು, ಕೆಲವೊಮ್ಮೆ ಬರಲಿಲ್ಲ. ಯಾಕೆ? ದೇವರ ಸಂಕಲ್ಪ. ಎಷ್ಟೊತ್ತು ನಮಗೆ ಅನಿಸುತ್ತೆ, ನೋಡಿದ ತಕ್ಷಣ ಕೆಲವರನ್ನ ಫಸ್ಟ್ ಟೈಮ್ ನೋಡಿದವರು ಲೈಕ್ ಮಾಡ್ತಾರೆ, ಕೆಲವ್ರನ್ನ ಫಸ್ಟ್ ಟೈಮ್ ಸಮೋ ಐ ಹೇಟ್ ಹಿಮ್ ಅಂತ. ಯಾಕೋ ಕಂಡ್ರಾಗಲ್ಲ, ಯಾಕೋ ಗೊತ್ತು ಏನು ಮಾಡಿಲ್ಲ ನಮಗೆ ಅಂತ, ಯಾಕೋ ಕಂಡ್ರಾಗಲ್ಲ. ಅದು ಜನ್ಮಾಂತರ ಇರ್ತದೆ, ದೇವರ ತಕ್ಕಂತೆ ಪ್ರೇರಣೆ ಮಾಡ್ತಾರೆ. ಅದರಿಂದ ಇಲ್ಲದೆ ಹೋಗಿದ್ರೆ ಆ ಭಾವನೆ ಎಲ್ಲರಿಗೂ ಒಂದೇ ರೀತಿ ಯಾಕೆ ಬರಲ್ಲ ಅಂದರೆ ಇದು ಆಶ್ಚರ್ಯ. ಕೆಲವರಂತೂ ಎಷ್ಟೋ ವರ್ಷ ಪರಿಚಯ ಇದ್ದಾಗ ಶುರು ಮಾಡಿಬಿಡ್ತಾರೆ. ಫಸ್ಟ್ ಮೀಟಿಂಗ್ನಲ್ಲೇ ಅಷ್ಟವರಿಗೆ ಆತ್ಮೀಯತೆ ಬಂದುಬಿಡೋದು. ಕೆಲವ್ರ ಬಗ್ಗೆ ಜೊತೆಗೆ ಯಾತ್ರೆಗೆ ಹೋಗಿ ಬರ್ತಾರೆ ತಿಳ್ಕೊಬೇಡಿ, ತಿಂಗಳು ಜೊತೆಗಿರ್ತಾರೆ, ಬುದ್ಧಿಸಲು ಮಾತಾಡಿರೋದು, ಸೋಮವಾರ ಸಹವಾಸ ಬೇಡ ಅಂತ. ಇದೆಲ್ಲ ನಮಗೇನು ತೋರಿಸುತ್ತೆ ಅಂದರೆ ಜನ್ಮಾಂತರ ಸಂಬಂಧ ಇದೆ. ಅದು ದೇವರು ಆ ಮೂಲಕ ವ್ಯಕ್ತ ಮಾಡಿ ತೋರಿಸ್ತಾನೆ. ಅದು ಕೆಟ್ಟದ್ದು ಮಾಡಿರ್ತಾನೆ, ಕಂಡ ತಕ್ಷಣ ಅವನಿಗೆ ಸಿಟ್ಟು ಬರುತ್ತೆ ಅವನ ಮೇಲೆ. ಒಳ್ಳೇದು ಮಾಡಿರ್ತಾನೆ, ಬಾಡಿ ಅದು ನೋಡಿದ ತಕ್ಷಣ ಲೈಕಿಂಗ್ ಬರುತ್ತೆ. ತತ್ಪ್ರೇರಿತ ತದನ್ನೇತು. ಇದೆಲ್ಲ ಇಲ್ಲದೆ ಹೋಗಿದ್ರೆ ಜನ್ಮಾಂತರ ಒಪ್ಲಕ್ಕಾಗೋದಿಲ್ಲ. ಇದೆಲ್ಲ ನೋಡಿದಾಗಲೇ ಜನ್ಮಾಂತರ ಕ್ಲಿಯರ್ ನಮಗೆ ಗೊತ್ತಾಗುತ್ತೆ. ದ್ವಿಷಸ್ಸು ದ್ವೇಷಕಾರಕ ತತ್ಪ್ರೇರಿತ ತದನ್ನೇತು ಪ್ರಿಯ ದ್ವೇಷಾಧಿಕಾರಿಣ. ಅತಃ ಒಂದೊಂದೇ ಪ್ರಕರಣಗಳು ಇಷ್ಟು ಸುಮ್ಮನೆ ಓದ್ಕೊಂಡ್ಬಿಟ್ರೆ ಒಂದು ಪ್ರಕರಣ ಮುಗಿತಾರೆ. ತತ್ಸಂಖ್ಯಾನ ಆಗಿ ಓದ್ತೇವೋ ಹಾಗೆ ತಿಳಿತಾ, ಅದನ್ನು ಓದ್ದೆ ಏನೋ ಇದೆ ಅಂತ ಬಿಟ್ಬಿಟ್ಟೆ ತುಂಬ ಕಳ್ಕೊಂಡ್ಬಿಡ್ತಾರೆ. ಅತಸ್ತತ್ ಪ್ರೇರಣಾದೇವ ಪ್ರೇಮಾದ್ಯ ಮಮ ಜಗ್ನಿರೇ ಇತಿ ಪಶ್ಯತಿ ಯೋ ಬುದ್ಧ್ಯ ಸತು ಭಾಗವತೋತ್ತಮ. ಇದಿಷ್ಟು ಶ್ರೇಷ್ಠ ಭಗವದ್ಭಕ್ತ ಲಕ್ಷಣ ಇದೆ, ಹೀಗಿರಬೇಕು ಅಂತ ಹೇಳ್ತಾ. ಇಲ್ಲದವ್ರು ಏನಾಗ್ತಿತ್ತು, ಬರೀ ಓದೋದು ಮಾತಾಡೋದು ಅವೆಲ್ಲ ಕೂಡ ಇದಷ್ಟೇ ಹೊರ ಸಾಂಕೇತಿಕ. ಅಲ್ಟಿಮೇಟ್ ಅಂದರೆ ಇದು ಗುಣ ಇಲ್ಲದೆ ಹೋದರೂ ಕೂಡ, ಈ ಗುಣ ಇಲ್ಲದೆ ಹೋದರೆ ನಿಜವಾಗಲೂ ಅದೇನಲ್ಲ, ಭಾಗವತೋತ್ತಮ ಅಲ್ಲ. ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ ಪ್ರೇಮ ಮೈತ್ರಿ ಕೃಪೋಪೇಕ್ಷ ಯಃ ಕರೋತಿ ಸಮಧ್ಯಮಃ. ಇನ್ನೊಂದಿದೆ, ಈಶ್ವರೇ ತದಧೀನೇಶು ಬಾಲಿಶೇಷು ದ್ವಿಷತ್ಸು ಚ. ಕೆಲವು ದೇವರಿದ್ದಾನೆ, ದೇವರ ಭಕ್ತರಿದ್ದಾರೆ, ಕೆಲವು ಬಾಲಿಶರಿದ್ದಾರೆ, ಚೈಲ್ಡಿಶ್, ಕೆಲವು ದ್ವೇಷಗಳಿದ್ದಾರೆ. ಅವರಲ್ಲಿ ಕ್ರಮವಾಗಿ ಪ್ರೇಮ ಮೈತ್ರಿ ಕೃಪಾ ಉಪೇಕ್ಷ. ಈಶ್ವರ ಪ್ರೇಮ, ತದಧೀನೇಶು ಮೈತ್ರಿ, ಕೃಪಾ ಚಿಕ್ಕವರಲ್ಲಿ, ಉಪೇಕ್ಷಾ ಥರ್ಡ್ ಪರ್ಸನ್ನಲ್ಲಿ. ಈ ನಾಲ್ಕನ್ನು ಮಾಡ್ತಾರಲ್ಲ, ಇದು ಸರಿ ತಪ್ಪೇನೂ ಅಲ್ಲ. ಆದರೆ ಅವರೆಲ್ಲ ದೇವರ ಪ್ರೀತ್ಯರ್ಥ ಮಾಡೋದಿಲ್ಲ, ಸುಮ್ಮನೆ ಮಾಡ್ತಾರೆ. ಅದಕ್ಕೇನಂತ ಕರೀತಾರೆ, ಅದು ಮಧ್ಯಮ ಭಕ್ತ ಆತ, ಉತ್ತಮ ಅಲ್ಲ. ಮಗು ಬಿದ್ದಿದ್ದು ಎತ್ತಿದ, ಯಾರು ಏನು ನೋಡೋದಿಲ್ಲ. ಅವನು ಬಿದ್ದಿದ್ದು ಎತ್ತಿದ, ದೇವ್ರ ಪ್ರೀತನಾಗ್ತಾನೆ ಅಷ್ಟೇ, ಅದು ಮುಗಿದೋಯ್ತು. ಅದು ಉತ್ತಮ ಭಕ್ತ, ಅವನು ದೇವ್ರ ಪ್ರೀತನಾಗಲಿ ಅಂತ. ಯಾರು ನೋಡಲೇ ಇಲ್ಲ, ಯಾರೋ ನೋಡಿದ್ರು, ಖುಷಿ ಆಯ್ತು, ಕೊಟ್ಬಿಟ್ಟು ನಿಮ್ಮ ಹೌದು ಕೊಡ್ತಾರೆ, ಇಸ್ಕೊಂಡು ಹೋಗ್ತಾರೆ. ಆ ಥರ ಕಾನ್ಸೆಪ್ಟ್ ಇದೆ, ಅದಿಲ್ಲ. ಸುಮ್ಮನೆ ಮಾಡಿದೆ, ನಾನು ಲೈಕ್ ಆಯಿತು ಮಾಡಿದೆ, ಇದು ಮಧ್ಯಮದ ಭಕ್ತ. ದೇವ್ರ ಪ್ರೀತಿಗೋಸ್ಕರ ಮಾಡಿದೆ ಎಂಬುದು ಬೇರೆ, ನನ್ನ ಲೈಕಿಂಗ್ ಎಂಬುದು ಫೈನಲ್ ಅಲ್ಲ, ದೇವ್ರ ಪ್ರೀತಿ ಫೈನಲ್.
ಪ್ರೇಮ ಮೈತ್ರಿ ಕೃಪೋಪೇಕ್ಷಾ ಯಃ ಕರೋತಿ ಸಮಧ್ಯಮಃ ಅರ್ಚಾಯಾಮೇವ ಹರಯೇ ಪೂಜಾಮ್ಯ ಶ್ರದ್ಧಯೇಹತೆ ಸತದ್ಭಕ್ತೇಷು ಚಾನ್ಯೇಷು ಸಭಕ್ತ ಪ್ರಾಕೃತ ಸ್ಮೃತಃ. ಇವನು ಭಕ್ತನೇ ಅಲ್ಲ ಅಂತ ಹೇಳ್ಬಿಡ್ತಾ. ಎಷ್ಟು ಚೆನ್ನಾಗಿದೆ ನೋಡಿ. ನಿತ್ಯ ಪೂಜೆ ಮಾಡ್ತಾನೋ ಆಶ್ಚರ್ಯ ಅಂದರೆ ಅರ್ಚಾಯಾಮೇವ ಏ ಪೂಜಾ. ಅರ್ಚ ಅಂದ್ರೇನು? ಪ್ರತಿಮೆ. ಪ್ರತಿಮೆಯಲ್ಲಿ ಮಾತ್ರ ದೇವರು ಕಾಣ್ತಾನೆ. ಯಾಕರೋತ್ ಶ್ರದ್ಧೆಯ ಭಾರಿ ಶ್ರದ್ಧೆಯಿಂದ ಷೋಡಶೋಪಚಾರ ಪೂಜೆ ದಿವಸ 3 ತಾಸು ಮಾಡ್ತಾನೆ. ಬಂಗಾರದ ಮಂಟಪನೇ ಹಾಕಿಬಿಟ್ಟಿದ್ದಾನೆ. ಗೊತ್ತಾಯ್ತಾ? ದೊಡ್ಡ ಅಲಂಕಾರ. ಏನು ಮನೆಯಲ್ಲಿ ಕೆಲವು ರಥೋತ್ಸವ ಮಾಡ್ತಾರೆ ಗೊತ್ತಾ? ಮನೆಯಲ್ಲೇನೆ ಅದಕ್ಕೆ ಮಾಡಿಸಿರ್ತಾರೆ. ಮನೇಲಿ ತಾವು ಒಂದು ರೌಂಡ್ ಹೊಡ್ಕೊಂಡ್ಬಂದು ನಿತ್ಯ ರಥೋತ್ಸವ ಮಾಡೋರು ಇದ್ದಾರೆ. ಇದೆಲ್ಲ ಮಾಡ್ತಾರೆ, ತಪ್ಪಲ್ಲ, ಮಾಡ್ಬೋದು. ಆದರೆ ಅದನ್ನು ಬಿಟ್ಟು ಬೇರೆ ಜ್ಞಾನ ಇಲ್ಲ ಅವನಿಗೆ. ಹುಡ್ದೋದ್ರೆ ಹೊಡೆದಾಟ ಬಡದಾಟ ಶುರುವುದು. ಬಾಯಿ ಬಂದ ಬೈಕತ್ತಾ ಇರ್ತಾರೆ. ದೇವ್ರ ಪೂಜೆ ಮುಗೀತಲ್ಲ ಅಷ್ಟೇ. ಹಾಗಿರಬಾರ್ದು. ಅದೊಂದು ಭಾಗನೇ ಹೊರತು ಅಷ್ಟೇ ದೇವ್ರ ಪೂಜೆ ಅಲ್ಲ. ಯಾರೋ ಬಂದು ಮಾತಾಡಿಸ್ದೆ, ಒಳಗಿರೋ ದೇವ್ರಿಗೆ ಸ್ವಾಗತ, ದೇವ್ರ ಪೂಜೆ ಆಯಿತು. ಗೊತ್ತಾಯ್ತಾ? ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ನಿಜವಾದ ಪೂಜೆ ಆಗುತ್ತೆ. ಆದರೆ ಇನ್ನೊಂದಿದೆ, ನತದ್ಭಕ್ತೇಶು ಚಾನ್ಯೇಷು. ಅವ್ರ ಭಕ್ತರನ್ನು ಕಂಡ್ರೆ ಆಗೋದಿಲ್ಲ, ದೇವ್ರ ಭಕ್ತರ ಕಂಡ್ರೆ. ನಮ್ಮಲ್ಲಿ ವೈಷ್ಣವರ ದೊಡ್ಡ ದೋಷ ಅದೇನೆ. ವೈಷ್ಣವರನ್ನು ಬೇರೆ ಯಾರೋ ದ್ವೇಷ ಮಾಡೋದಿಲ್ಲ, ವೈಷ್ಣವರೇ ದ್ವೇಷ ಮಾಡೋದು. ಅದರಿಂದ ಏನಾಗುತ್ತೆ, ಅವ್ರ ಭಕ್ತರೇ ಅಲ್ಲ ಅಂತ ಹೇಳಿದ್ರು. ಅವರೆಲ್ಲ ಎಂಥವ್ರವರು? ತೀರಾ ಆಡಿದರಿ. ಎಷ್ಟೇ ಪೂಜೆ ಏನೇ ಮಾಡಿದರೂ ಕೂಡ ಅವರಿಗೆ ಕಾನ್ಸೆಪ್ಟ್, ನಿಜವಾದ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಅರ್ಥ. ಸರ್ವಾಧಿಕಂ, ಇದು ಮೂಲ, ಅದಕ್ಕೆ ಅರ್ಥ ಬರೀತಾರೆ. ಸರ್ವಾಧಿಕಂ ಪೃಥಕ್ ವಿಷ್ಣು. ಅದೇ ತಮಾಷೆ ಏನು ಗೊತ್ತಾ? ದೇವ್ರ ಪೂಜೆ ಮಾಡಿಯೂ ಭಕ್ತನಲ್ಲ ಇವನು. ಧರ್ಮಗಾದ ದೇವ್ರ ಪೂಜೆ ಮಾಡದೇ ದೊಡ್ಡ ಭಕ್ತ ಅವನು. ಮಾಂಸ ಮಾರ್ತಿದ್ದಾನೆ, ಅವನು ಭಕ್ತ. ಇವನು ಪೂಜೆ ಮಾಡಿದ್ರು ಭಕ್ತರಲ್ಲ. ಇವತ್ತು ಇದನ್ನು ಅರ್ಥ ಮಾಡ್ಕೊಂಬಿಟ್ರೆ ಏನಾಗುತ್ತಾಗ ಜನಗಳಿಗೆ ಇವತ್ತು ಯಾವ ಬೇರೆಯವರಲ್ಲಿ ಏನು ಬೈತಾರೋ ಸುಳ್ಳು ಹೊತ್ತು ಗೊತ್ತಾಗ್ಬಿಡ್ತಾರೆ ಬೈಯೋದೆಲ್ಲ. ಬ್ರಾಹ್ಮಣರು ಉಪದೇಶ ಮಾಡಿ ಇದೆಲ್ಲ ಉಪದೇಶ ಯಾಕೆ ಮಾಡ್ತಾರೆ? ಸತ್ಯ ತೋರಿಕೆ ಮಾಡೋದಾಗಿದ್ದರೆ. ಗೊತ್ತಾಯ್ತಾ? ಒಳಗಿಂದ ಫೈನಲ್ ಹೊರತು ಹೊರಗಿಂದಲ್ಲ. ಪ್ರಾಕೃತ ಅಂತ ಹೇಳಿದ್ರೆ ಏನರ್ಥ? ಅದಕ್ಕೆ ಪ್ರಾಕೃತ ಅಂದರೆ ಸಾಮಾನ್ಯ, ಲೋ ಎಂಬರ್ಥಲ್ಲಿ ಉಪಯೋಗಿಸ್ತಾರೆ. ಪ್ರಾಕೃತ ಅಪ್ರಾಕೃತ ಅಂತ ಹೇಳ್ತೇವಲ್ಲ, ಹಾಗೆ ಸುಮ್ಮನೆ ಮಾಡೋದೇ ಹೊರತು ಅದ್ರಲ್ಲಿ ಏನಿಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ. ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ದೇಶಭಕುತಿ ಇಲ್ಲ. ಏನೋ ಮಾಡಿ ದುಡ್ಡು ಮಾಡೋದು ಒಂಥರ ಇದೆ. ಭಕ್ತರಂತೆ ಪ್ರಿಟೆಂಡ್ ಮಾಡ್ತಾನಲ್ಲ, ನೋಡೋರಿಗೆ ಮೋಸ ಇಲ್ಲಿ ಚಾನ್ಸ್ ಇಲ್ಲ. ಗೋಮುಖ ವ್ಯಾಘ್ರ ಅಂತಾರಲ್ಲ ಹಾಗೆ. ಬರೀ ನಾಸ್ತಿಕ, ನಮಗೆ ಪ್ರಾಬ್ಲಮ್ ಬರೋದಿಲ್ಲ. ಏನೋ ದೇವರು ಬೈತಾರೆ, ತಲೆ ಕೆಡಿಸೋದು. ನಮ್ಮವ್ರು ಯಾರೋ ಬೈದು ಬಿಡ್ತಾರೆ, ತಲೆ ಕೆಟ್ಟೋಗುತ್ತಾಗ. ನಮ್ಮವ್ರು ಬೈತಾರೆ, ಏನು ಸತ್ಯ ಇರ್ಬೋದು, ಹಾಗಿದೆ ಅದು ಮೋಸ ಮಾಡ್ತಾರೆ. ಆ ದೃಷ್ಟಿಯಿಂದ ಯಾವಾಗಲೂ ಹಿತಶತ್ರುಗಳು ಅಂದರೆ ಅವರೇ. ಇನ್ನು ತುಂಬ ಹೇಳ್ತಾರೆ ನೋಡಿ ಆ ಬಗ್ಗೆ. ಸರ್ವಾಧಿಕಂ ಪೃಥಗ್ ವಿಷ್ಣುಂ ಕ್ಷೀರಸಾಗರವಾಸಿನಂ ಜ್ಞಾತ್ವಾ ತತ್ರ ಪ್ರೇಮಯುಕ್ತ ತದ್ಭಕ್ತೇಷು ಚ ಮೈತ್ರಯುಕ್. ದೇವರನ್ನು ಅರ್ಥ ಮಾಡಿಕೊಂಡ, ದೇವ್ರ ಕಡೆ ಯಾರೇ ಬಂದರೂ ಕೂಡ ಯಾರಲ್ಲಿ ಗೌರವ ಇರುತ್ತೋ ಅವ್ರ ಕಡೆಯವ್ರು ಬಂದಷ್ಟು ಏನು ಮಾಡ್ತೇವೆ? ಯಾಕೆ ಅವ್ರಿಗೆ ಕೊಡೋ ಗೌರವ ಇದೆ. ಸೊ ವಿಷ್ಣು ಭಕ್ತರನ್ನು ಗೌರವಿಸಬೇಕಾದ ನಮ್ಮ ಮುಖ್ಯ ಕರ್ತವ್ಯ ಅದು. ನಮ್ಮಲ್ಲೇ ಕಾನ್ಸೆಪ್ಟೇ ಹೊರಟು. ಮಠದ ಕಾನ್ಸೆಪ್ಟ್ ತಪ್ಪಲ್ಲ. ಬೇರೆ ಮಠ ಅಂದ ತಕ್ಷಣ ಅವನು ಶತ್ರು ಇದ್ದಾಗೆ. ಪಾಕಿಸ್ತಾನದ ತಿಳ್ಕೊಂಡ್ಬಿಡ್ತಾನೆ. ಆ ರೀತಿ ತಿಳ್ಕೊಳ್ಳೋಕೆ ಹೋಗಬಾರ್ದು. ಪಾಕಿಸ್ತಾನದ ಸಂಧಾನ ಮಾಡಿಕೊಂಡ್ರು ಮಾಡ್ಕೋಬೋದು. ಎಷ್ಟೋ ಊರಲ್ಲಿ ಎಷ್ಟು ಜೋರು ಗೊತ್ತಾ ಗಲಾಟೆಗಳು, ಅವೆಲ್ಲ ಸಾಧ್ಯನೇ ಇಲ್ಲ. ಹಾಗಿರಬಾರ್ದು, ತುಂಬ ತಪ್ಪದು. ಜ್ಞಾತ್ವಾ ತತ್ರ ಪ್ರೇಮಯುಕ್ತ ತದ್ಭಕ್ತೇಷು ಚ ಮೈತ್ರಯುಕ್ ಕೃಪಾವಂಶ ತದಜ್ಞೇಷು. ಯಾರು ದೇವ್ರ ಬಗ್ಗೆ ತಿಳ್ಕೊಂಡಿಲ್ಲಲ್ಲ, ಎಷ್ಟು ಪ್ರಹ್ಲಾದ ಹೇಳ್ತಾರೆ, ನನಗೇನು ದುಃಖ ಆಗ್ತಾ ಇಲ್ಲ, ಇಷ್ಟು ಜನ ನೋಡಿ ದುಃಖ ಆಗುತ್ತೆ ನನಗೆ ಅಂತ ಹೇಳ್ತಾರೆ. ಇವರೆಲ್ಲ ದೇವ್ರನ್ನ ಮರೆತು ಓಡಾಡ್ತಾ ಇದ್ದಾರಲ್ಲ, ನಾಳೆ ಪರೀಕ್ಷೆ ಇಟ್ಕೊಂಡು ಕ್ಲಬ್ಬಲ್ಲಿ ಕೂತಿದ್ರೆ ಎಷ್ಟು ಸಿಟ್ಟು ಬರೋದಿಲ್ಲ ನೋಡಿದರೆ. ಮಾತು ಹೇಳ್ತಾರೆ, ನನಗೋಸ್ಕರ ದುಃಖ ಪಡೋದಿಲ್ಲ, ಇವ್ರಿಗೋಸ್ಕರ ದುಃಖ ಪಡ್ತೇನೆ ನಾನು. ಅದು ಎಂಥ ಅವಕಾಶ ಕಳ್ಕೊತಿದ್ದಾರೆ ಇವರೆಲ್ಲ ಕೂಡ. ಆ ಥರ ಭಾವನೆ ಬರೋದು. ಅದು ತಮ್ಮ ಕೈಲ ಸಹಾಯ ಮಾಡಿಬಿಡ್ತಾರೆ. ಆದರೆ ಅವ್ರಿಗೆ ಗೊತ್ತು, ಯೋಗ್ಯ ಆದರೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ಯೋಗ್ಯರಾದರೆ ಒಂದು ಸೇವೆ. ಆ ಭಾವನೆ ಇದ್ದಾಗ ದೊಡ್ಡ ಗುಣ. ಕೃಪಾವಂಶ ತದಜ್ಞೇಷು ತದ್ವೇಷಿಣಾಮುಪೇಕ್ಷಕಃ ತದ್ವಶತ್ವಂ ನ ಜಾನಾತಿ ಸರ್ವಸ್ಯ ಜಗತೋಪಿತು. ದೇವ್ರು ಹೊರಗೆ ಕಂಡು ಗೊತ್ತೇ ಇಲ್ಲ ಅವನು. ಬರೀ ಪ್ರತಿಮೇಲೆ ಮಾತ್ರ ದೇವ್ರು ನೋಡ್ತಾನೆ ಹೊರತು ಬೇರೆ ದೃಷ್ಟಿಯಿಂದ ದೇವ್ರು ನೋಡೋದೇ ಇಲ್ಲ. ತುಂಬ ತಪ್ಪದು. ತಮಾಹುರ್ ಮಧ್ಯಮಂ ಭಕ್ತಂ. ಅದೇ ಕಂಡಿಲ್ಲ ಅಂತೆ. ಪ್ರತಿಮೇಲೆ ಕಾಣ್ತಾನೋ ಅವನು. ಪ್ರತಿಮೆ ಅಂದರೆ ಈ ಮೆಟಲ್ ಪ್ರತಿಮೆ ಆಗಬೇಕು ಅವನಿಗೆ. ಈ ಜಲ ಪ್ರತಿಮೆ, ಚೇತನ ಪ್ರತಿಮೆ ಅರ್ಥನೇ ಆಗೋದಿಲ್ಲ. ತಂದೆ ತಾಯಿಗಳೆಲ್ಲ ಕಾಣೋದಿಲ್ಲ, ಉಳಿದಲ್ಲಿ ಕಡೆ ಕಾಣಬೇಕು. ತಮಾಹುರ್ ಮಧ್ಯಮಂ ಭಕ್ತಂ ಅರ್ಚಾಯಾಮೇವ ಸಂಸ್ಥಿತಂ. ಇವನು ಮಧ್ಯಮ ಭಕ್ತ. ಮಧ್ಯಮ ಭಕ್ತ ಯಾಕೆ ಅಂದರೆ ಮುಂದೆ ಚೇಂಜ್ ಆಗಬಾರ್ದು ಅಂತಲ್ಲ, ಇವನು ಚೇಂಜ್ ಆಗೋ ಚಾನ್ಸ್ ಇದೆ, ಇಲ್ಲ ಅಂತಲ್ಲ. ಆಗಿನ ಕಾಲಕ್ಕೆ ಅವ್ನು ನಂಬರ್ 1 ಅಲ್ಲ. ಈ ಮಾರ್ಚಲ್ಲಿ ಫೇಲ್ ಆಗಿದ್ದೇನೆ, ಫೇಲೇ. ಅಕಸ್ಮಾತ್ ಸೆಪ್ಟೆಂಬರ್ ರ್ಯಾಂಕ್ ಬಂದು ಬರಲಿ, ತಪ್ಪೇನಿಲ್ಲ. ನಾವೇನು ತೀರ್ಮಾನ ಮಾಡಬಾರ್ದು?
ಇವರು ಉತ್ತಮ ಭಕ್ತ ಈಗಲ್ಲ ಅಂತ ತಿಳ್ಕೊಬೇಕೆ ಹೊರತು ಭಕ್ತನಲ್ಲ ಅಂತ ನಾವು ಫೈನಲ್ ವ್ಯಾಲ್ಯೂರ್ಸ್ ನಾವಲ್ಲ. ಯಾಕಂದ್ರೆ ನಮಗೆಲ್ಲ ಗೊತ್ತಿಲ್ಲ ವಿಷಯ ಬೇರೆಯವ್ರಿಗೆ. ವಿಷ್ಣು ಜ್ಞಾತ್ವ ತದನ್ಯತ್ರ ನೈವ ಜಾನಾತಿ ಯಃ ಪುಮಾನ್. ಪ್ರತಿಭೆ ಬಿಟ್ಟು ಬೇರೆ ಗೊತ್ತಿಲ್ಲ ಅಂಥವನು ಒಳ್ಳೆ ಭಕ್ತನಲ್ಲ. ತಾರತಮ್ಯಂಚ ತದ್ಭಕ್ತೇರ್ ನ ಜಾನಾತಿ ಕಥಂಚನ. ಇನ್ನೂ ಕೆಲವರಿದ್ದಾರೆ, ಎಲ್ಲರೂ ಒಂದೇನೆ, ಯಾರು ಹೇಳಿದ್ರು ಕೇಳಬೇಕು ನಾವು. ಅದು ಸರಿ, ಯಾರು ಕೇಳೋದಾದರೆ ಅವ್ರ ಮಾತಲ್ಲಿ ಹೊಂದಾಣಿಕೆ ಇಲ್ಲವಲ್ಲ. ನಾವೆಲ್ಲ ಏನು ಮಾಡ್ತೀವಿ ಕೆಲವರು ಗೊತ್ತಾ, ಸರ್ವ ಸಮನ್ವಯ ಸಮನ್ವಯ ಅಂತ ಬಾಯಲ್ಲಿ ಹೇಳ್ತೇವೆ. ಆದರೆ ಅದನ್ನು ಪ್ರತಿಪಾದನೆ ಮಾಡಿದವರು ಯಾರು ಹೇಳೋದಿಲ್ಲ. ಅದನ್ನು ನಮ್ಮದೇ ಸರಿ ಅಂತ ಹೇಳಿದ್ದಾರೆ ಹೊರತು ಅವ್ರು ಏನಂತ ಹೇಳಿಲ್ಲ, ಅಲ್ಲ ಅವ್ರು ಹೇಳಿಲ್ಲ. ಇವನು ಹೇಳಿದರೆ ಅವ್ರ ಮಾತಿಗೆ ವಿರುದ್ಧ. ಫಸ್ಟ್ ಆಫ್ ಆಲ್ ನಾನು ಹೇಳಿದ್ದು ಹಾಗಲ್ಲ ಅಂತ ಅವ್ರು ಹೇಳುತ್ತೆ. ಅದು ಇಂಪಾಸಿಬಲ್ ಕೂಡ ಹೌದು. ಸರ್ವ ಸಮನ್ವಯ ಮೀನಿಂಗ್ ಅಲ್ಲ, ಸರ್ವಧರ್ಮಕ್ಕೆ ನಾವು ಡ್ಯೂ ಪ್ಲೇಸ್ ಕೊಡೋದು ಧರ್ಮ, ಅದು ಕರ್ತವ್ಯ. ಗೊತ್ತಾಯ್ತಾ? ಅದು ಒಪ್ಪಲೇಬೇಕು ನಾವು. ಅದು ಎಲ್ಲರೂ ಒಂದೇ ಅಂತ ಹೇಳೋದಕ್ಕೆ ಬರೋದಿಲ್ಲ. ಆದರೆ ಅವ್ರದ್ದು ಒಂದು ಧರ್ಮ, ನಂಬಿಕೆ ಇದೆ, ಮಾಡ್ತಾನೆ, ಮಾಡಲಿ, ನಮಗಂಟೆ ಹೋಯ್ತು. ಅವ್ರು ತೊಂದರೆ ಮಾಡೋದಕ್ಕೆ ಹೋಗಬಾರ್ದು. ನಮ್ಮ ವಿಷಯ ಅಲ್ಲ, ನಮಗೆ ಸೇರಿದ್ದಲ್ಲ. ಅವ್ನ ಒಳ್ಳೆಯ ನಮಗೇನೂ ಗೊತ್ತಿಲ್ಲ, ಮಾಡ್ಕೊಂಡು ಹೋಗೋದ್ರೆ ಆಯ್ತು ಅಷ್ಟೇ. ಬಸ್ನಲ್ಲಿ ಯಾರೋ ಒಬ್ಬ ಹಿಡಿತಾನಪ್ಪ, ಮತ್ತೆ ಯಾಕೆ ಹಿಡಿತಿ ಅಂತ ಕೇಳೋ ಹಕ್ಕ ನಮಗಿಲ್ಲ. ಯಾತಕ್ಕೆ? ಅವನಿಷ್ಟ. ಅದು ಇನ್ನೂ ಸ್ವಲ್ಪ ದೂರ ಹೋಗೋಣ ಅಂತ ಏನು ಇದಕ್ಕೋ ಟೂರ್ ಹೊಟ್ಟಿಗೆಲ್ಲ ಕೆಲಸ ಇದೆ, ಹಿಡಿತಾರೆ ಪಾಪ. ಅವನು ಇಳಿಯೋದಕ್ಕೆ ಹೆಲ್ಪ್ ಮಾಡಿದ್ರೆ ಮಾಡಬೇಕಷ್ಟೇ, ಹೊರತು ಇನ್ನೇನು ಮಾಡಬಾರ್ದು. ನಮಗೆಲ್ಲ ಗೊತ್ತಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಗೊತ್ತಿದ್ದವ್ರು ನಡ್ಕೊಳ್ಳೋ ರೀತಿ ಬೇರೆ, ಗೊತ್ತಿಲ್ಲದಿದ್ದ ಕಾಲಕ್ಕೆ ಅವ್ರು ಏನು ಮಾಡ್ತಾರೋ, ನಮಗೆ ತೊಂದರೆ ಆಗದಿದ್ರೆ ಆಯಿತು, ಇನ್ನೊಬ್ರಿಗೆ ತೊಂದರೆ ಆಗದಿದ್ರೆ ಆಯಿತು. ಅವಜಾನಂಶ ತದ್ಭಕ್ತಾನ್ ಆತ್ಮನೋ ಭಕ್ತಿ ದರ್ಪಿತ. ನಾನು ಭಾರಿ ಭಕ್ತ, ಉಳಿದವ್ರು ಭಕ್ತರಲ್ಲ, ಇದು ಬೇರೆ ನೋಡಿ. ಆತ್ಮನೋ ಭಕ್ತಿ ದರ್ಪಿತ, ನಾನು ಭಾರಿ ಭಗವದ್ಭಕ್ತ, ಉಳಿದವ್ರು ಯಾರೂ ಅಲ್ಲ. ಇಂಥ ಟ್ರೆಂಡ್ ಭಾಳ ಜನಕ್ಕಿದೆ. ಉಪೇಕ್ಷಕೋ ಬಾ ತೇಷು ನ ಸ್ಮರೇದ್ ಅಥವಾ ಪಿತಾನ್, ಅವ್ರು ಉಪೇಕ್ಷೆ ಮಾಡ್ತಾನೆ. ಆಮೇಲೆ ಮಾನುಷ್ಯೇಷು ಯಥಾ ಕಶ್ಚಿದುಚ್ಚ ಪ್ರದರ್ಶ್ಯತೆ ಏವಮೇ ವಚ್ಯತಾಂ ವಿಷ್ಣೋ ಅಲ್ಪಾಂ ಪಶ್ಯತಿ ಚಾನ್ಯತಃ. ಯಾರೋ ಮನುಷ್ಯನ ಕೂತಿರುತ್ತೆ, ಯಾರೋ ದೊಡ್ಡವರು ಬರ್ತಾರೆ, ಎಲ್ಲ ಇದು ಗೌರವಿಸ್ತಾರೆ. ಆ ರೀತಿ ದೇವ್ರನ್ನ ಗೌರವಿಸೋದಲ್ಲ. ಯಾಕೆ ಗೌರವಿಸ್ತಾರೆ? ಯಾರೋ ದೊಡ್ಡ ವ್ಯಕ್ತಿ, ಆ ರೀತಿ ಯಾರೋ ದೊಡ್ಡ ವ್ಯಕ್ತಿ ಅಂತ ಮಾಡಬಾರ್ದು. ದೇವರನ್ನು ಏನಂತ ಮಾಡಬೇಕು? ಸರ್ವೋತ್ತಮ ಅಂತ ಮಾಡಬೇಕೆ ಹೊರತು ಒನ್ ಆಫ್ ದಿ ಮೆನಿ ಅಂತ ಮಾಡಬಾರ್ದು. ಯಚಾನ್ಯತಃ ತೇತು ಭಕ್ತಾಧವಾ ಪ್ರೋಕ್ತಾ, ಇವರೆಲ್ಲ ಭಕ್ತ ಅಧಮರು ಅಂತ ಕರೀತಾರೆ. ಸ್ವರ್ಗಾದಿ ಫಲಭೋಗಿನ, ಇವ್ರು ಏನು ಸಿಗೋದು ಅಲ್ಟಿಮೇಟ್ಲಿ ಅಂದರೆ, ಒಬ್ಬೊಬ್ಬ ಅಂದರೆ ಸ್ವರ್ಗ ಸಿಗುತ್ತೆ ಅಂತಲ್ಲ, ಒಬ್ಬೊಬ್ಬ ಅಂದ್ರೆ ಸಿಗ್ಬೋದು ಅಷ್ಟೇ ಹೊರತು ಮೋಕ್ಷ ಅಂತ ಗ್ಯಾರಂಟಿ ಸಿಗೋದಿಲ್ಲ ಅಂತ. ತೈರ್ವಿಘ್ನತ ಅಥೋ ಯಾಂತಿ ತೇತು ಭಕ್ತಾಧಮಾ ಪ್ರೋಕ್ತಾ ಸ್ವರ್ಗ. ಇವೆಲ್ಲ ಓದಿದರೆ ಸಮಾಜ ಬದಲಾಗಿದೆ. ಓದೋದಿಲ್ಲ, ಟೆಕ್ಸ್ಟ್ ಆಗಿಲ್ಲ, ಎಲ್ಲೂ ಕೂಡ ಟೆಕ್ಸ್ಟ್ ಆಗಿಲ್ಲ. ಅದರಿಂದನೇ ಜನಕ್ಕೆ ಗೊತ್ತಾಗೋ ಚಾನ್ಸ್ ಇಲ್ಲ. ಜನ್ಮದಲ್ಲೇ ಓದೋದಿಲ್ಲ ಕೆಲವು, ಗೊತ್ತಾಯ್ತು. ಅದು ಆಚಾರ್ಯ ಎಲ್ಲ ಓದ್ದಾಗೆಲ್ಲ ಆಯ್ತಾಗ ಸರ್ವಮೂಲ ಪೂರ್ತಿ ಓದಬೇಕು. ತೇತು ಭಕ್ತಾಧಮಾ ಪ್ರೋಕ್ತಾ ಸ್ವರ್ಗಾದಿ ಫಲಭೋಗಿನಃ. ನಮ್ಮಲ್ಲೇ ನೋಡಿ, ರೈಟ್ ರೈಡರ್ ಬಂದ, ಮೀಟ್ ರೈಡರ್ ಬಂದ, ಬೈದು ಕಳಿಸ್ಬಿಟ್ಟಿವಿ. ಹೋಗಿಬಿಟ್ಟ, ಖುಷಿ ಆಯ್ತು ಅವ್ರಿಗೆ. ಬೈಸ್ಕೊಂಡು ಹೋಗ, ನೋಡಿದ್ರೆ ಹೇಗೆ ಬೈದ ನೋಡಿದ್ರೆ ಅಂತ ಕೇಳಿದ. ಕಟ್ ಮಾಡ್ಲಿಕ್ಕೆ ಬಂದಾಗ ಗೊತ್ತಾಗಿದೆ, ಅವ್ನು ಬರೆದಾಕ್ತಾರೆ. ಅವನೇನು ಮಾತಾಡೋದಿಲ್ಲ, ಆಯಿತು ಅಂತ ಬರ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ. ಅವ್ನು ಗಲಾಟೆ ಮಾಡೋಕ್ಕೆ ಹೋಗಲ್ಲ. ಅವ್ನ ಕೆಲಸ ಏನು, ಬಿಡಲಿಲ್ಲ ಬರೀ ಬಿಡಲಿಲ್ಲ ಈತು ಎಲ್ಲ ಬರ್ಕೊಂಡು ಹೋಗಿಬಿಡ್ತಾರೆ ಅಷ್ಟೇ. ಕಟ್ ಮಾಡ್ಲಿಕ್ಕೆ ಬಂದ ಕೈ ಕಾಲಿಡೋದು, ಒದ್ದಾಡಬೇಕು. ಆಮೇಲೆ ಮೊದಲೇ ಮಾಡಿದರೆ ಅದೇ ರೀತಿ ಎಂದು ಆಗುತ್ತೆ. ಒಂದು ತಪ್ಪು ಮಾಡೋದು ಭಾರಿ ಸುಲಭ, ಕರೆಕ್ಟ್ ಮಾಡ್ಕೊಳ್ಳೋದು ಭಾರಿ ಕಷ್ಟ. ಆದ್ದರಿಂದ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ತೈರ್ವಿಘ್ನಿತ ಅಥೋ ಯಾಂತಿ ತದ್ಭಕ್ತಾನಾಮುಪೇಕ್ಷಕ. ಇವ್ರಿಗೆ ಏನಾಗ್ತಾರೆ ಗೊತ್ತಾ, ದೇವತೆಗಳು ಇಷ್ಟಪಡೋದಿಲ್ಲ ಅಂತ. ಅವರೊಳಗೆ ದೇವ ಸನ್ನಿಧಾನ ಇರುತ್ತಲ್ಲ, ಅವ್ರು ವಿಘ್ನ ಮಾಡ್ತಾರೆ, ಸಾಧನೆ ಮಾಡದಂತೆ ಮಾಡಿಬಿಡ್ತಾರೆ. ಕೊನೆಗೆ ನರಕಕ್ಕೆ ಹೋಗ್ತಾನೆ ಹೊರತು ಉದ್ಧಾರ ಆಗೋದೇ ಇಲ್ಲ. ತೈರ್ವಿಘ್ನಿತ ಅಧೋ ಯಾಂತಿ ತದ್ಭಕ್ತಾನಾಮುಪೇಕ್ಷಕ. ಅದಕ್ಕೆ ದೇವರ ಭಕ್ತರನ್ನು ಉಪೇಕ್ಷೆ ಮಾಡಬಹುದು. ಗೌರ್ಮೆಂಟ್ ಸರ್ವೆಂಟಾಗಿ ಬಂದಾಗ ಅವ್ನ ಪವರ್ ಇದೆ ಅವರಿಗೆ. ಅದು ವ್ಯಕ್ತಿ ಮುಖ್ಯ ಅಲ್ಲ, ಏನು ಮುಖ್ಯ? ಪೊಸಿಷನ್ ಮುಖ್ಯ. ಅದನ್ನು ನೋಡದೆ ನಾವು ನಮ್ಮಂತೆ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಯಾರೋ ಅಂತಲೂ ತಿಳ್ಕೊಬಾರ್ದು. ಅದನ್ನು ಮುಖ್ಯವಾದ ಸಿದ್ಧಾಂತ. ಪೂಜಿತ ವಿಷ್ಣು ಭಕ್ತಿಂಚ ನಾವಜ್ಞೇಯಾಸ್ತತಃ ಸುರಾಹ ಕುರ್ಯು ವಿಷ್ಣಾವಪಿ ದ್ವೇಷಂ ದೇವಾದೇವಾವಮಾನಿನಃ. ದೇವತೆಗಳಿಗೆ, ಅವನು ದೇವತೆಯೂ ಅಲ್ಲ, ಮನುಷ್ಯನೇ, ವಿಷ್ಣು ಭಕ್ತ. ಅವಮಾನ ಮಾಡಿದರೆ ಎಷ್ಟು ಕೆಟ್ಟದಾಗುತ್ತೆ. ಇನ್ನು ದೇವತೆಗಳು ಅವಮಾನ ಮಾಡಿಬಿಟ್ರೆ ಭಾರಿ ಕೆಟ್ಟದಾಗತ್ತೆ. ತದ್ಭಕ್ತಾರಾಮ್ ಉಪೇಕ್ಷಕ. ಉಪೇಕ್ಷನೂ ಮಾಡಬಾರ್ದು, ಅವಮಾನ ಅಂತೂ ಮೊದಲೇ ಮಾಡಬಾರ್ದು. ಅವೆಲ್ಲ ಹೇಳ್ತಾರೆ. ಆಧಾರ ತೋರಿಸ್ಬೇಕು, ಅಲ್ಲಿ ತಾರತಮ್ಯ ಇರಬೇಕು. ಮತ್ತೆ ತಾರತಮ್ಯ ಮೇಂಟೈನ್ ಮಾಡಲೇಬೇಕು. ಪೂಜಿತ ವಿಷ್ಣು ಭಕ್ತಿಂಚ ನಾವಜ್ಞೇಯಾಸ್ತತಃ ಸುರಾಹ. ಅದಕ್ಕೆ ನಮಗೆ ಈಗ ಅರ್ಥ ಆಗುತ್ತೆ. ವಿಷ್ಣು ಪೂಜೆ ಮಾಡಿದ್ರೆ ಒಂದೇ ಸಾಕು, ಉಳಿದವರ ಸ್ತೋತ್ರ ಯಾತಕ್ಕೆ ಮಾಡಬೇಕು ಅಂದರೆ ಇದಕ್ಕೋಸ್ಕರ ಮಾಡಬೇಕು. ಉಪೇಕ್ಷಕೇಶು ದೇವಾನಾಂ ಭಕ್ತಿನಾಶಂ ಸ್ವಯಂ ಹರಿಹಿ.
ಇಲ್ಲಿ ಒಂದು ಪಾಯಿಂಟ್, ನಾವು ಎಲ್ಲರಲ್ಲೂ ಕೂಡ ತತ್ವಾಭಿಮಾನ ದೇವತೆಗಳ ಥರ ಆದ್ದರಿಂದ ಅವರಿಗೂ ಅವಮಾನ ಮಾಡೋದಾಗೋದ್ರಿಂದ ಅವ್ರ ಬುದ್ಧಿ ಕೆಡಿಸಿಬಿಡ್ತಾರೆ ಅಂತ ಒಂದು ಹೇಳಿದರು. ಅವರೆಲ್ಲ ದೇವರೇ ಕೆಡಿಸಿಬಿಡ್ತಾರೆ. ದೇವರೇ ಇವ್ರು ಏನು ಮಾಡ್ತಾನೆ, ಉದ್ಧಾರವಾಗದಂತೆ ಜೀವಯೋನ ಪ್ರಚೋದಯ ಅಲ್ಟಿಮೇಟ್ ತಾನೆ ಒಳ್ಳೆ ಬುದ್ಧಿ ಕೊಡೋದೇ ಇಲ್ಲ. ಆದ್ದರಿಂದ ಎಂದೂ ಕೂಡ ಏನು ಮಾಡಿಕೊಡೋದು ನಾವು ಭಗವದ್ಭಕ್ತಿ ಯಾರಿಗೂ ಮಾಡ್ಲಿಕ್ಕೆ ಹೋಗಬಾರ್ದು, ಭಗವದ್ಭಕ್ತಿ ವಿಶೇಷವಾಗಿ ಮಾಡಬಾರ್ದು. ಪೂಜಿತಾ ವಿಷ್ಣು ಭಕ್ತಿಂಚ ನಾವಜ್ಞೇಯಾಸ್ತತಃಸುರಾ ಉಪೇಕ್ಷಕೇಶು ದೇವಾನಾಂ ಭಕ್ತಿನಾಶಂ ಸ್ವಯಂ ಹರಿ ಕರೋತಿ ತೇನ ಬಿಭ್ರಷ್ಟಾ ಸಂಸರಂತಿ ಪುನಃ ಪುನಃ. ಅದನ್ನು ಪರಮಾತ್ಮ ಏನು ಮಾಡ್ತಾನೆ, ಮತ್ತೆ ಮತ್ತೆ ಸುತ್ತಿಸ್ತಾ ಇರ್ತಾನೆ, ಉದ್ಧಾರ ಆಗೋ ಚಾನ್ಸೇ ಇರೋದಿಲ್ಲ. ಅಧೋವಾ ಯಾಂತಿ ವಿದ್ವೇಷಾತ್, ಅದೇ ಕಂಟಿನ್ಯೂ ಆಗಿಬಿಟ್ರೆ ಅದು ತಮಸ್ಸಿಗೆ ಹೋಗಿಬಿಡ್ತಾನೆ. ಪೂಜ್ಯ ದೇವಾ ತತಃ ಸದಾ, ಆದ್ದರಿಂದ ದೇವತೆಗಳ ಸದಾಕಾರ ಗೌರವದಿಂದ ಕಾಣಬೇಕು. ಯಸ್ತಾನ್ ದ್ವೇಷ್ಟಿ ಸತಂ ದ್ವೇಷ್ಟಿ ಯಸ್ತಾನನು ಸಚಾನುತಂ, ಯಾರವರನ್ನು ದ್ವೇಷ ಮಾಡ್ತಾನೋ ದೇವರು ತನ್ನ ದ್ವೇಷ ಅಂತಲೇ ತಿಳ್ಕೊತಾನೆ. ಯಾರು ತನ್ನ ಭಕ್ತರನ್ನು ಗೌರವಿಸ್ತಾರೋ ಅವರನ್ನು ತನ್ನ ಭಕ್ತರು ಅಂತಲೇ ತಿಳ್ಕೊತಾನೆ. ಕೃಷ್ಣ ಹೇಳಿದ್ದು ಹಾಗೇನೆ, ನಿನ್ನ ದ್ವೇಷ ಮಾಡಿಲ್ಲ ಕೃಷ್ಣ ಅಂದರೆ, ನನ್ನ ದ್ವೇಷ ಮಾಡಿಲ್ಲ, ಪಾಂಡವರು ದ್ವೇಷ ಮಾಡ್ತಿದ್ದೀಯಲ್ಲ, ಮಮ ಪ್ರಾಣಾಹಿ ಪಾಂಡವ, ಅದಕ್ಕೆ ನೀವು ತೊಗೊಳೋದಿಲ್ಲ ಅಂತ ಹೇಳ್ತಾನೆ. ಎಲ್ಲ ಎಕ್ಸಾಮ್, ಇದು ಥಿಯರಿ, ಅದು ಪ್ರಾಕ್ಟಿಕಲ್ ಆಗಿ ಕಂಡಿದ್ದು. ಉಪೇಕ್ಷಕಸ್ತು ದೇವಾನಾಂ ಯದೈವ ನಿರಯೋಪಗಃ ತದಾತು ಕಿಮು ವಕ್ತವ್ಯಂ ಉಪೇಕ್ಷಾಯಾಂ ಜನಾರ್ದನೆ. ಹರಿಭಕ್ತರನ್ನು ಉಪೇಕ್ಷೆ ಮಾಡಿದರೆ ನರಕಕ್ಕೆ ಹೋಗ್ತಾನೆ ಅಂದ ಮೇಲೆ ಹರಿಯನ್ನೇ ಉಪೇಕ್ಷೆ ಮಾಡಿಬಿಟ್ರೆ ಎಷ್ಟು ಪಾಪಿ ಆಗುತ್ತೆ ನೋಡಿ ಅಂತ ಹೇಳ್ತಾರೆ. ವಿಷ್ಣೋರುಪೇಕ್ಷಕಂ ಸರ್ವೇ ವಿದ್ವಿಷಂತಿ ಅಧಿಕಂ ಸುರಾಹ. ವಿಷ್ಣೋರುಪೇಕ್ಷಕಂ, ಯಾರು ದೇವರನ್ನು ಉಪೇಕ್ಷೆ ಮಾಡ್ತಾರೋ ಅವರ ದೇವತೆಗಳು ದ್ವೇಷ ಮಾಡ್ತಾರಾದ್ದರಿಂದ ಅವರು ನಮ್ಮನ್ನು ಸನ್ಮಾರ್ಗ ಪ್ರೇರಣೆ ಮಾಡೋದೇ ಇಲ್ಲ. ಪತತ್ಯವಶ್ಯಂ ತಮಸಿ ಹರಿಣಾ ತೈಶ್ಚಪಾತಿತಃ, ಅವರ ಶಾಪ ದೇವರ ಕ್ರೋಧ, ಅದರಿಂದಾಗಿ ಇವರೆಲ್ಲ ಅಂಧತಮಸ್ಸಲ್ಲೇ ಬಿಡ್ತಾರೆ. ಭುಂಕ್ತೆ ಸ್ವರ್ಗಫಲಂ ನಿತ್ಯಂ ನಿತ್ಯಂ ನಿರಯಂ ನೈವ ಗಚ್ಚತಿ. ಇವರು ಸ್ವರ್ಗಫಲಂ ಕೆಲವರು ಇರ್ತಾರೆ, ಹೀಗೆ ಮಾಡದೆ ಹೋದರೆ ಭಕ್ತಿನೂ ಮಾಡೋದಿಲ್ಲ, ಉಪೇಕ್ಷಕರಾಗಿರ್ತಾರೆ, ನರಕಕ್ಕೆ ಹೋಗೋದಿಲ್ಲ, ಸ್ವರ್ಗಕ್ಕೂ ಹೋಗೋದಿಲ್ಲ, ಬೇರೆ ಕಡೆ ಇರ್ತಾರೆ. ಕೆಲವರು ಅಲ್ಟಿಮೇಟ್ಲಿ ಸ್ವರ್ಗಕ್ಕೆ ಹೋಗ್ಬೋದು, ಮುಕ್ತಿ ಅಂತ ಆಗೋದಿಲ್ಲ. ವಿಷ್ಣೋಸ್ತು ಮಧ್ಯಮೋ ಭಕ್ತೋ ಜಾಯತೆ ಮಾನುಷೇಷು ಚ. ಮಧ್ಯಮ ಭಕ್ತ ಅಂದರೂ ಒಂದೇ, ನಿತ್ಯ ಸಂಸಾರಿ ಅಂದರೂ ಒಂದೇ. ಸ್ಮರನ್ ಅಸ್ಮರನ್ ದೇವತಾಯಸ್ತು ಭಜತೆ ಪುರುಷೋತ್ತಮಂ ಯೋಗ್ಯ ಸಂಸ್ಮರತೆ ದೇವಾನಯೋಗ್ಯೋ ದ್ವೇಷ್ಟಿ ಕೇಶವಂ. ಅಸ್ಮರನ್ ದೇವತಾಯಸ್ತು ಭಜತೆ ಪುರುಷೋತ್ತಮಂ, ದೇವ್ರ ಪೂಜೆ, ಬೇರೆ ದೇವತೆಗಳ ಪೂಜೆ ಮಾಡೋದೇ ಇಲ್ಲ, ವಿಷ್ಣು ಪೂಜೆ ಮಾತ್ರ ಮಾಡ್ತಾರೆ, ಅವನು ಉದ್ಧಾರ ಆಗೋದಿಲ್ಲ. ಯಸ್ತೂತ್ತಮೋ ಭಾಗವತಃ ಸಮುಕ್ತಿಂ ಪರಮಾಮೃತೆ. ಆದ್ದರಿಂದ ವಿಷ್ಣುವಿನಲ್ಲಿ ಭಕ್ತಿ ಮಾಡಬೇಕು, ವಿಷ್ಣು ಭಕ್ತರಲ್ಲೂ ಭಕ್ತಿ ಮಾಡಬೇಕು, ಅವ್ರು ಮಾತ್ರ ಮುಕ್ತಿಗೆ ಹೋಗ್ತಾರೆ, ಬೇರೆಯವರು ಹೋಗೋದಿಲ್ಲ. ವಿಷ್ಣುನ ಸರ್ವದೇವೈಶ್ಚ ಮೋದತೆ ಸಹ ನಿತ್ಯದ ಇತೀಚ. ವೈಕುಂಠಕ್ಕೆ ಹೋಗಿ ಎಲ್ಲ ದೇವತೆಗಳ ಮಧ್ಯದಲ್ಲಿ ಸುಖವಾಗಿರ್ತಾನೆ, ಲೋದಿರೋದಿಲ್ಲ. ಗೃಹೀತ್ವಾಪೀಂದ್ರ ಇಂದ್ರಿಯರಣ್ಯ ನದ್ವೇಷ್ಟಿ. ಅಲ್ಲಿಗೆ ಆ ಶ್ಲೋಕ ಮುಗಿತು. ಮುಂದಿನ ಶ್ಲೋಕ ಅದು ನಾಳೆ. ಗೃಹೀತ್ವಾಪಿ ಇಂದ್ರಿಯರರ್ಥಾನ್ ಯೋನದಷ್ಟೇ ನಹೃಷ್ಯತೆ. ಮುಂದಿನ ಪ್ರಶ್ನೆ, ಮುಂದಿನ ಉತ್ತರ ಅದಕ್ಕೆ. ಇದನ್ನೇ ಆಚಾರ್ಯಂತ ಬೇರೆ ಎಷ್ಟು ಸಾವಿರಾರು ಆಗೋಗ್ಬಿಡುತ್ತೆ, ಗೊತ್ತಾಯ್ತಾ? 37 ಅಂತ ಹೇಳ್ತೀವಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಷ್ಟು ವಿಷಯ ಬರೆದಿದ್ದಾರೆ ಆಚಾರ್ಯರು. ಇಡೀ ಪುಸ್ತಕದಲ್ಲಿ ಒಂದು ಮೆಸೇಜ್ ಇರೋದಿಲ್ಲ ಕೆಲವು ಸಲ, ಇಡೀ ಪುಸ್ತಕದೊಳಗೆ ಅಂಥ ಪುಸ್ತಕಗಳು ಸಿಗ್ತವೆ. ಆದರೆ ಪ್ರತಿ ಪದದಲ್ಲೂ ಮೆಸೇಜ್ ಇರುತ್ತಲ್ಲ, ಪ್ರತಿ ಅಕ್ಷರದಲ್ಲೂ ಮೆಸೇಜ್ ಕೊಡ್ತಾರೆ, ಅದು ಭಾರಿ ಗ್ರೇಟ್. ಅದು ಗೊತ್ತಾಗೋದು ಯಾವಾಗ? ಮತ್ತೆ ಮತ್ತೆ ನೋಡ್ತಿದ್ರೆ ಎಲ್ಲರಿಗೂ ಗೊತ್ತಾಗೋದೆ. ಓದಕ್ಕೆ ಬರದೇ ಚೆಕ್ಕೋ ಡಿ ಡಿನೋ ಕೊಟ್ಬಿಟ್ರೆ ಬರೀ ಪೇಪರ್ ತುಂಡ್ಕೊಂಡಾಗ ಕಾಣುತ್ತಲ್ಲ, ಹಾಗೆ ಅದು ಆ ರೀತಿಯಾಗಿ